ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿಬಾಡಿ. ಇನ್ ದ ಲಾಸ್ಟ್ ಕ್ಲಾಸ್ ಅಪ್ ಟು ನಿಮಗೆ 1ನೇ ಪೇಜಿಂದ ಅಪ್ ಟು 10th ಪೇಜ್ ತನಕ ನಾವು ಡಿಸ್ಕಸ್ ಮಾಡಿದ್ವಿ. 6ನೇ ತರಗತಿಯ ಮರುಸಿಂಚನದ ಇಂಗ್ಲೀಷ್ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಕಲ್ಲಿರ್ತಕ್ಕಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಈಗ ಅದರ ಮುಂದುವರೆದ ಭಾಗ ಒಂದು ಕಡೆಯಿಂದ ನೋಡೋಣ. ಸೊ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಈಗ ನೋಡಿ, ಪೀರಿಯಡ್ 5ಅಲ್ಲಿ ಪ್ರೊನೌನ್ಸ್ ಬಗ್ಗೆ ಒಂದಷ್ಟು ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ರೊನೌನ್ಸ್ ಪ್ರಾಕ್ಟೀಸ್ ಅಂತ ಫಸ್ಟು ನಾವು ಈ ಪ್ರೊನೌನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಕನ್ನಡದಲ್ಲಿ ಇದನ್ನು ಸರ್ವನಾಮಗಳು ಅಂತ ಹೇಳ್ತಾರೆ. ಪ್ರೊನೌನ್ಸ್ ಆರ್ ದ ವರ್ಡ್ಸ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಅಂತಾರೆ. ಅಂದರೆ ನಾಮಪದಕ್ಕೆ ಬದಲಾಗಿ ಬಳಸ್ತಕ್ಕಂಥ ಶಬ್ದಗಳನ್ನು ನಾವು ಸರ್ವನಾಮಗಳು ಅಂತ ಇಲ್ಲಿ ಕರೆಯೋದು. ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಮತ್ತು ಕೆಲವೊಂದು ಸರ್ವನಾಮಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಆ್ಯಕ್ಟಿವಿಟಿ 1ಅಲ್ಲಿ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಸರ್ಕಲ್ ದ ಕರೆಕ್ಟ್ ಪ್ರೊನೌನ್ ಅಂತ ಹೇಳಿದ್ದಾರೆ. ಯೂಶಲಿ ನೋಡಿ, ಈ ಬಾಕ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಆ್ಯಂಡ್ ದಿಸ್ ಆರ್ ಆಲ್ ದ ಪ್ರೊನೌನ್ಸ್. ಇಲ್ಲಿ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಹಿಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರೊನೌನ್ಸ್. ಬಟ್ ನಾವೇನು ಮಾಡಬೇಕು ಇಲ್ಲಿ ನೋಡಿ, ಒಂದು ಚಿತ್ರವನ್ನು ನೋಡಿಕೊಂಡು ಯಾವ ಒಂದು ಪ್ರೊನೌನ್ ಮ್ಯಾಚ್ ಆಗುತ್ತೆ ಅಂತ ನಾವಲ್ಲಿ ಸರ್ಕಲ್ ಮಾಡಬೇಕು. ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ, ನಿಮಗೆ ಒಂಚೂರು ಗೊತ್ತಾಗಲಿ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದಷ್ಟೇ. ಈಗ ನೋಡಿ ಇಲ್ಲಿ, ಸೊ ಫಸ್ಟ್ ಒನ್ನಲ್ಲಿ ಹಿ ಶಿ ಹಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಹುಡುಗನ ನಮಗೆ ನೋಡಿದ ತಕ್ಷಣ ಒಂದು ಹುಡುಗ ಅಂತ ಅನಿಸುತ್ತೆ. ಬಟ್ ಆದರೆ ಹುಡುಗ ಅಂತ ಕರಿಬೇಕಾದ್ರೆ ಅವನಿಗೆ ಯಾವ ಸರ್ವನಾಮವನ್ನು ಬಳಸ್ತೀವಿ ಅಂತ ನಾವು ಶಿ ಅಂತ ನಾವು ಹಾಕಬೇಕು ಅಂದರೆ ಅಲ್ಲಿ ಹುಡುಗಿ ಇರಬೇಕಿತ್ತು. ಹಿಟ್ ಅಂತ ನಾವು ಆಯ್ಕೆ ಮಾಡೋದೇ ಆಗಿದ್ರೆ ಅಲ್ಲಿ ಯಾವುದಾದ್ರು ವಸ್ತು ಇರಬೇಕಿತ್ತು. ಹಾಗಾಗಿ ಇಲ್ಲಿ ಒಂದು ಹುಡುಗ ಇರೋದ್ರಿಂದ ಇಲ್ಲಿ ಹಿ ಅಂತಕ್ಕಂಥ ಪ್ರೊನೌನು ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗೆ ಈಗ ನಾನು ರೈಟ್ ಸೈಡ್ ಏನು ಒಂದು ಚಿತ್ರ ಇದೆ ಅದನ್ನು ನೋಡೋಣ. ಈಗ ನೋಡಿ, ಇಲ್ಲಿ ಕ್ಲಾಕ್ ಕೊಟ್ಟಿದ್ದಾರೆ. ಸೊ ಕ್ಲಾಕನ್ನು ಒಂದು ವಸ್ತು ರೀತಿಯಲ್ಲಿ ನಾವು ಟ್ರೀಟ್ ಮಾಡುವಂಥದ್ದು. ಹಾಗೆ ಸೊ ಇದಕ್ಕೆ ಸರಿಯಾದಂಥ ಪ್ರೊನೌನ್ ಯಾವುದಪ್ಪ ಅಂದರೆ ಇಲ್ಲಿ ಹಿಟ್ ಆಗುತ್ತೆ. ಸೊ ಕ್ಲಾಕ್ಗೆ. ಸೊ ಅದೇ ರೀತಿಯಲ್ಲಿ ಆ್ಯಂಡ್ ಗೋ ಫಾರ್ವರ್ಡ್ ನಾವು ಮುಂದೆ ಹೋಗೋಣ. ನೋಡಿ, ಇಲ್ಲಿ ಒಂದು ಹುಡುಗಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಹುಡುಗಿಯ ಚಿತ್ರ ಅಂದಾಗ ಇಲ್ಲಿ ಹಿ ಇದೆ, ಶಿ ಇದೆ, ವಿ ಇದೆ, ಇದು ಯಾವುದೂ ಆಗಲ್ಲ. ಸೊ ಇದಕ್ಕೆ ಶಿ ಅಂತಕ್ಕಂಥ ಒಂದು ಪ್ರೊನೌನ್ ಮ್ಯಾಚ್ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಹುಡುಗನ ಚಿತ್ರವು ಕೂಡ ಇದೆ ಇಲ್ಲಿ. ಹಾಗಾಗಿ ಈ ಅಂತಕ್ಕಂಥ ಒಂದು ಸರ್ವನಾಮ ಅದಕ್ಕೆ ಸೂಟೇಬಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಒಂದು ಜೇನು ನೊಣವನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ಇಲ್ಲಿ ನಾವು ಹಿ ಅಂತಲೂ ಹೇಳಲ್ಲ, ಶಿ ಅಂತಲೂ ಹೇಳಲ್ಲ. ಸೊ ಇಟ್ಟ ಅಂತ ಹೇಳ್ತೀವಿ. ಅದನ್ನು ಕೂಡ ಒಂದು ವಸ್ತು ರೀತಿಯಲ್ಲಿ ನಾವು ಹೇಳುವಂಥದ್ದು ಅದನ್ನು ಅಥವಾ ನೋಡುವಂಥದ್ದನ್ನು. ಆ್ಯಂಡ್ ಇಲ್ಲಿ ಸೊ ಗ್ರೂಪ್ ಆಫ್ ದ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಅಂದರೆ ತುಂಬ ಜನ ಇರತಕ್ಕಂಥ ಒಂದು ಚಿತ್ರ ಅದು, ತುಂಬ ವಿದ್ಯಾರ್ಥಿಗಳು ಇರತಕ್ಕಂಥ ಒಂದು ಚಿತ್ರ ಅದು. ಹಾಗಾಗಿ ಹಿ ಆಗಲಿ ಶಿ ಆಗಲಿ ಅದಕ್ಕೆ ಯಾವುದು ಮ್ಯಾಚ್ ಆಗೋಲ್ಲ. ಸೊ ವಿ ಅಂತ ಇದೆಯಲ್ಲ, ಸೊ ವಿ ಅಂದಾಗ ಏನಾಗುತ್ತೆ, ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ನಾವು ಅಂತಕ್ಕಂಥ ಒಂದು ಮೀನಿಂಗ್ ಬರುತ್ತೆ. ಹಾಗಾಗಿ ವಿ ಅಂತಕ್ಕಂಥ ಇಲ್ಲಿ ಪ್ರೊನೌನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಹಿ, ಶಿ, ಇಟ್, ದೇ, ವಿ ಇವೆಲ್ಲವೂ ಕೂಡ ಪ್ರೊನೌನ್ಸೇ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಮತ್ತೊಂದು ಆ್ಯಕ್ಟಿವಿಟಿ ಇದೆ ಇಲ್ಲಿ. ಆ್ಯಕ್ಟಿವಿಟಿ 2ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಆನ್ಸರ್ ಫ್ರಮ್ ದ ಬ್ರ್ಯಾಕೆಟ್ ಅಂತ ಇದೆ ಇಲ್ಲಿ. ಸೊ ಬ್ರ್ಯಾಕೆಟಲ್ಲಿ ಅವರೇ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಯಾವುದು ಸರಿಯಾಗುತ್ತೆ ಅಂತ ಆ ಸೆಂಟೆನ್ಸನ್ನು ಓದ್ಕೊಂಡು ಆ ಒಂದು ಪ್ರೊನೌನ್ನ ಇಲ್ಲಿ ಮ್ಯಾಚ್ ಮಾಡಬೇಕು. ದ ಫಸ್ಟ್ ಸೆಂಟೆನ್ಸ್ ಇಲ್ಲಿ ಹಿಯರ್ ವಿ ಗೋ. ನೋಡಿ, ಓದ್ಕೊಳ್ಳೋಣ ಅದನ್ನು. ಸೀಮಾ ಲಾಸ್ಟ್ ಡ್ಯಾಶ್ ಕೀಸ್ ಅಂತ ಇದೆ. ಸೊ ಸೀಮಾ ಅಂತ ಬಂದಾಗ ಅಲ್ಲಿ ಹುಡುಗಿ ಅಂತ ಒಂದು ಅರ್ಥ ಬರುತ್ತೆ. ಹುಡುಗಿ ಅಂತ ಬಂದಾಗ ಅವಳ ಅಂತಕ್ಕಂಥ ಒಂದು ಮೀನಿಂಗ್ ಬರುತ್ತೆ. ಸೀಮಾ ಲಾಸ್ಟ್ ಡ್ಯಾಶ್ ಕೀಸ್ ಅಂತ ಇದೆ. ಸೀಮಾ ಲಾಸ್ಟ್ ಹರ್ ಕೀಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಸೀಮಾ ಅಂತಕ್ಕಂಥವಳು ಅವಳ ಕೀಯನ್ನು ಕಳ್ಕೊಂಡ್ಲು ಅಂತ. ಮೈ ಅಂಕಲ್ ಕೇಮ್ ಇನ್ ಡ್ಯಾಶ್ ನ್ಯೂ ಕಾರ್ ಅಂತ ಇದೆ. ನಮ್ಮ ಚಿಕ್ಕಪ್ಪ ಒಂದು ಹೊಸ ಕಾರಲ್ಲಿ ಬಂದರು ಅಂತ. ಮೈ ಅಂಕಲ್ ಕೇಮ್ ಇನ್ ಡ್ಯಾಶ್ ನ್ಯೂ ಕಾರ್ ಅಂತ ಇದೆ. ಅಂಕಲ್ ಅಂದಾಗ ಅದು ಐ ಥಿಂಕ್ ಜೆಂಟ್ಸ್ ಮೀನಿಂಗ್ ಕೊಡೋದ್ರಿಂದ ಸೊ ನಾವು ಅಲ್ಲಿ ಹಿಸ್ ಅಂತಕ್ಕಂಥ ಒಂದು ಪ್ರೊನೌನ್ ಯೂಸ್ ಮಾಡಬೇಕು. ಮೈ ಅಂಕಲ್ ಕೇಮ್ ಇನ್ ಹಿಸ್ ನ್ಯೂ ಕಾರ್ ಅಂತ. ಸೊ ಅವರು ಅವರ ಒಂದು ಹೊಸ ಕಾರಲ್ಲಿ ಬಂದರು ಅಂತ. ಮೈ ಬ್ರದರ್ ಕೆಪ್ಟ್ ಡ್ಯಾಶ್ ಬ್ಯಾಟ್ ಇನ್ ರೂಮ್ ಅಂತ ಇದೆ. ಮೈ ಬ್ರದರ್ ಕೆಪ್ ಡ್ಯಾಶ್ ಬ್ಯಾಟ್ ಇನ್ ಅ ರೂಮ್ ಅಂತ ಇದೆ. ಹಿಸ್ ಮತ್ತು ಹರ್ ಇದೆ. ಸೊ ಬ್ರದರ್ ಅಂತ ಬಂದಾಗ ಅದು ಹುಡುಗನ ಒಂದು ಅರ್ಥವನ್ನು ಕೊಡುತ್ತೆ ಅದು. ಹಾಗಾಗಿ ಮೈ ಬ್ರದರ್ ಕೆಪ್ಟ್ ಹಿಸ್ ಬ್ಯಾಟ್ ಇನ್ ಎ ರೂಮ್ ಅದಕ್ಕೆ ರೈಟ್ ಪ್ರೊನೌನ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಗ್ರ್ಯಾಂಡ್ ಮದರ್ ಹ್ಯಾಸ್ ಸಮ್ ಮನಿ ಇನ್ ಡ್ಯಾಶ್ ಬಾಕ್ಸ್ ಅಂತ ಇದೆ. ಗ್ರ್ಯಾಂಡ್ ಮದರ್ ಹ್ಯಾಸ್ ಸಮ್ ಮನಿ ಇನ್ ಡ್ಯಾಶ್ ಬಾಕ್ಸ್ ಅಂತ ಇದೆ. ಬ್ರ್ಯಾಕೆಟಲ್ಲಿ ವಿ ವಿಲ್ ಸಿ ದ 2 ಪ್ರೊನೌನ್ಸ್. ಅದರಲ್ಲಿ ಒಂದನ್ನು ಪಿಕ್ ಮಾಡಬೇಕು. ಇದಕ್ಕೆ ಹಿಸ್ ಮತ್ತು ಹರ್ ಅಂತ ಇದೆ. ಗ್ರ್ಯಾಂಡ್ ಮದರ್ ಅಂತ ಬಂದಾಗ ನಾವೇನು ಮಾಡಬೇಕು, ಇಲ್ಲಿ ಹರ್ ಅಂತಕ್ಕಂಥ ಪ್ರೊನೌನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ಹಾಗೆಯೇ ಮುಂದೆ ಹೋಗೋಣ ಈಗ ಆ್ಯಕ್ಟಿವಿಟಿ 3ಗೆ. ಸೊ ನೋಡಿ, ಇಲ್ಲಿ ಜಸ್ಟ್ ಲುಕ್ ಅಟ್ ದ ಪಿಕ್ಚರ್ಸ್ ಹಿಯರ್. ಇಲ್ಲಿ ನಾವೇನೂ ಮಾಡಬೇಕಾಗಿಲ್ಲ. ಆ್ಯಕ್ಟಿವಿಟಿ 3ಅಲ್ಲಿ ಏನು ಹೇಳಿದ್ರೆ ಅದನ್ನು ಮೊದಲು ಓದೋ ಪ್ರಯತ್ನ ಮಾಡೋಣ. ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರೊನೌನ್ಸ್ ದಿಸ್, ದಟ್, ದೀಸ್, ದೋಸ್, ಹಿಯರ್, ದೇರ್ ಅಂತ ಇದೆ. ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರೊನೌನ್ಸ್ ದಿಸ್, ದಟ್, ದೀಸ್, ದೋಸ್, ಹಿಯರ್ ಆ್ಯಂಡ್ ದೇರ್ ಅಂತ ಇದೆ. ಇಷ್ಟು ಶಬ್ದಗಳು ಸರ್ವನಾಮಗಳು. ಸೊ ಇದನ್ನು ಯಾವಾಗ ಹೇಗೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಬೇಕು. ನೋಡಿ, ಫಸ್ಟ್ ಒನ್ನು ಅಲ್ಲಿ ಒಂದು ಕೇಕ್ನ ಚಿತ್ರ ಇದೆ. ಹಾಗಾಗಿ ನಮ್ಮ ಮುಂದೆ ಕೇಕ್ ಇದ್ದಾಗೇನು ಯಾವ ಥರ ಹೇಳ್ಬೋದು ನಾವು, ಈ ದಿಸ್ಸನ್ನು ಯೂಸ್ ಮಾಡಿಕೊಂಡು ದಿಸ್ ಇಸ್ ಅ ಕೇಕ್. ಅಲ್ಲಿ ದಿಸ್ ಅಂತಕ್ಕಂಥದ್ದು ಪ್ರೊನೌನ್ ಅದು. ಅದೇ ಥರ ಒಂದು ರಿಂಗ್ ಇದೆ. ಸೊ ದಟ್ ಈಸ್ ಅ ರಿಂಗ್. ರಿಂಗ್ ಇದ್ದಾಗ ಸ್ವಲ್ಪ ಒಂಚೂರು ದೂರ ಇದ್ದಾಗ ಏನಾಗುತ್ತೆ, ಅದನ್ನು ದಟ್ ಅಂತ ಯೂಸ್ ಮಾಡ್ತೀವಿ. ತುಂಬ ಹತ್ರ ಇದ್ದಾಗ ದಿಸ್ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡ್ಕೋಬೋದು ಪ್ರೊನೌನಲ್ಲಿ. ಸ್ವಲ್ಪ ದೂರ ಇದ್ದಾಗ ದಟ್ ಈಸ್ ಅ ರಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಫ್ಲವರ್ಸ್ ಇದೆ ಇಲ್ಲಿ, ಅಂದರೆ ಹೂವುಗಳ ಒಂದು ಸಮೂಹ. ಹಾಗಾಗಿ ಅದನ್ನು ದೀಸ್ ಆರ್ ಫ್ಲವರ್ಸ್ ಅಂತ ಹೇಳ್ತೀವಿ. ದಿಸ್ ಆರ್ ಫ್ಲವರ್ಸ್ ಅಂದರೆ ತಪ್ಪಾಗುತ್ತೆ.
ದಟ್ ಆರ್ ಫ್ಲವರ್ಸ್ ಅಂದರೂ ತಪ್ಪಾಗುತ್ತೆ. ಹಾಗಾಗಿ ಅದಕ್ಕೆ ದೀಸ್ ಆರ್ ಫ್ಲವರ್ಸ್, ಇವುಗಳು ಹೂವುಗಳು ಅಥವಾ ಈ ಹೂವುಗಳು ಅಂತ ಅದಕ್ಕೆ ಒಂದು ಮೀನಿಂಗ್ ಆಗುತ್ತೆ ಅದು. ನೆಕ್ಸ್ಟು ದೋಸ್ ಆರ್ ಬರ್ಡ್ಸ್, ಯಾವುದೋ ಒಂದು ಮರದ ಮೇಲೆ ಹಲವಾರು ಪಕ್ಷಿಗಳು ಕೂತ್ಕೊಂಡಿರುತ್ತೆ ಅಲ್ಲಿ. ಅದನ್ನು ನೋಡಿದಾಗ ನಾವು ಹೇಗೆ ಹೇಳ್ಬೇಕು, ಅದನ್ನು ದೋಸ್ ಆರ್ ಬರ್ಡ್ಸ್ ಅಂತೀವಿ. ಆ ಪಕ್ಷಿಗಳು ಅಂತ ನಾವು ಹೇಳಬೇಕಾದ್ರೆ ಕನ್ನಡದಲ್ಲಿ ಅಲ್ಲಿ ದೋಸ್ ಅಂತಕ್ಕಂಥ ಒಂದು ಪ್ರೊನೌನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗೆಯೇ ಆ್ಯಂಡ್ ಹಲವಾರು ಎಕ್ಸಾಂಪಲ್ಸ್ ಇದೆ ಇಲ್ಲಿ ಪ್ರೊನೌನ್ಸ್ಗೆ ಸಂಬಂಧಪಟ್ಟ ಹಾಗೆ. ಹಿಯರ್ ಇಸ್ ಅ ಸ್ಟಾರ್ ಅಂತ ಇದೆ. ಸೊ ತುಂಬ ಹತ್ರ ಇರಬೇಕಾದ್ರೆ ಒಂದು ನಕ್ಷತ್ರವನ್ನು ಅಥವಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರಗಳು ನಮ್ಮ ಕಣ್ಮುಂದೆ ತುಂಬ ಹತ್ರ ಇದ್ದಾಗ ಹಿಯರ್ ಇಸ್ ಅ ಸ್ಟಾರ್ ಅಂತ ನಾವು ಭಾಳ ಈಸಿಯಾಗಿ ಹೇಳ್ಬೋದು. ಆ್ಯಂಡ್ ಹಿಯರ್ ಅಂತಕ್ಕಂಥದ್ದು ಒಂದು ಪ್ರೊನೌನ್ ಅದು. ಹಾಗಾಗಿ ದೇರ್ ಆರ್ ಬಕೆಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮಿಂದ ಸ್ವಲ್ಪ ದೂರ ಇದ್ದಾಗ ಆ ಒಂದು ವಸ್ತುಗಳನ್ನು ನಾವು ಪ್ರೊನೌನ್ ಯೂಸ್ ಮಾಡ್ಕೊಂಡು ಹೇಳಬೇಕಾದ್ರೆ ದೇರ್ ಆರ್ ಬಕೆಟ್ಸ್ ಅಂತ ಅಲ್ಲಿ ಹೇಳುವಂಥದ್ದು. ಇಲ್ಲಿ ದೇರ್ ಅಂತಕ್ಕಂಥದ್ದು ಪ್ರೊನೌನ್. ಈಗ ನೋಡಿ, ಇಲ್ಲಿ ನಾವು ದಿಸ್ ಯಾವಾಗ ಯೂಸ್ ಮಾಡ್ತೀವಿ, ದಟ್ ಯಾವಾಗ ಯೂಸ್ ಮಾಡ್ತೀವಿ, ದೋಸ್ ಯಾವಾಗ ಯೂಸ್ ಮಾಡ್ತೀವಿ, ದೀಸ್ ಯಾವಾಗ ಯೂಸ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ ಅಂತ ಹೇಳಿಬಿಟ್ಟು ಒಂದಷ್ಟು ಮೀನಿಂಗ್ಸನ್ನು ಅವರೇ ಕೊಟ್ಟಿದ್ದಾರೆ ಇಲ್ಲಿ. ದಿಸ್ ಈಸ್ ಯೂಸ್ಡ್ ವಿತ್ ಎ ಸಿಂಗ್ಯುಲರ್ ನೌನ್ ವೆನ್ ರೆಫರಿಂಗ್ ಟು ಎನ್ ಆಬ್ಜೆಕ್ಟ್ ಆರ್ ಪರ್ಸನ್ ದಟ್ ಈಸ್ ಕ್ಲೋಸ್ ಟು ದ ಸ್ಪೀಕರ್ ಅಂತ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕ್ಲೋಸ್ ಟು ದ ಸ್ಪೀಕರ್ ಅಂದರೆ ಏನು? ದಿಸ್ ಅಂತಕ್ಕಂಥ ಪ್ರೊನೌನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೊ ಯಾವಾಗಲೂ ನಮಗೆ ಹತ್ರ ಇರಬೇಕು. ಅದು ನಮಗೆ ಸಮೀಪ ಇರತಕ್ಕಂಥ ಅಥವಾ ನಮಗೆ ತುಂಬ ಹತ್ತಿರ ಇರತಕ್ಕಂಥ ಯಾವುದೇ ವಸ್ತುಗಳು ಇದ್ದಾಗಲೂ ಕೂಡ ನಾವು ಅದನ್ನು ಭಾಳ ಸುಲಭವಾಗಿ ದಿಸ್ ಅಂತಕ್ಕಂಥ ಪ್ರೊನೌನ್ನ ಯೂಸ್ ಮಾಡ್ತೀವಿ. ಅದನ್ನೇ ಇಲ್ಲಿ ಏನು ಹೇಳಿದ್ದಾರೆ ಅವರು, ವೆನ್ ರೆಫರಿಂಗ್ ಟು ಎನ್ ಆಬ್ಜೆಕ್ಟ್ ಆರ್ ಪರ್ಸನ್ ದಟ್ ಈಸ್ ಕ್ಲೋಸ್ ಟು ದ ಸ್ಪೀಕರ್ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಯಾವಾಗ ಯೂಸ್ ಮಾಡ್ತೀವಿ? ದಟ್ ಈಸ್ ಯೂಸ್ಡ್ ವಿತ್ ಅ ಸಿಂಗ್ಯುಲರ್ ನೌನ್ ವೆನ್ ರೆಫರಿಂಗ್ ಟು ಎನ್ ಆಬ್ಜೆಕ್ಟ್ ಆರ್ ಪರ್ಸನ್ ದಟ್ ಈಸ್ ಫಾರ್ ಫ್ರಮ್ ದ ಸ್ಪೀಕರ್ ಅಂತ. ಫಾರ್ ಫ್ರಮ್ ದ ಸ್ಪೀಕರ್ ಅಂದರೆ ಏನು ಅಂದರೆ ಸ್ಪೀಕರಿಂದ ಸ್ವಲ್ಪ ದೂರ ಇರೋದು, ಅಂದರೆ ಒಬ್ಬ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರುವಂಥದ್ದು. ಕ್ಲೋಸ್ ಟು ಸ್ಪೀಕರ್ ಅಂದರೆ ಆ ವ್ಯಕ್ತಿಗೆ ಹತ್ರ ಇರೋದು. ಫಾರ್ ಫ್ರಮ್ ದ ಸ್ಪೀಕರ್ ಅಂದರೆ ಅವನಿಂದ ಸ್ವಲ್ಪ ದೂರ ಇರೋದು. ದೂರ ಇದ್ದಾಗ ನಾವು ದಟ್ ಅಂತಕ್ಕಂಥ ಪ್ರೊನೌನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ದೀಸ್ ಅಂತ ಇದೆ. ದೀಸ್ ಆರ್ ಯೂಸ್ಡ್ ಫಾರ್ ಪ್ಲೂರಲ್ ಆಬ್ಜೆಕ್ಟ್ಸ್ ಆರ್ ಪರ್ಸನ್ಸ್ ಕ್ಲೋಸ್ ಟು ದ ಸ್ಪೀಕರ್ ಅಂತ. ಅಂದರೆ ಕೆಲವೊಂದು ಬಹುವಚನ ನಾಮಪದಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವುಗಳು ನಮ್ಮ ಹತ್ರ ಇದ್ದಾಗ ನಾವೇನು ಮಾಡ್ತೀವಿ, ದೀಸ್ ಆರ್ ಯೂಸ್ಡ್ ಫಾರ್ ಪ್ಲೂರಲ್ ಆಬ್ಜೆಕ್ಟ್ಸ್ ಆರ್ ಪರ್ಸನ್ಸ್ ಕ್ಲೋಸ್ ಟು ದ ಸ್ಪೀಕರ್ ಅಂತ. ಅಂದರೆ ತುಂಬ ಹತ್ರ ಇರತಕ್ಕಂಥ ವ್ಯಕ್ತಿಗಳು ಇರಬೇಕಾದಾಗ, ನಮ್ಮ ತುಂಬ ಹತ್ತಿರ ನಮ್ಮ ಸಮೀಪದಲ್ಲಿ ಕೆಲವೊಂದು ವಸ್ತುವನ್ನು ನೋಡಿದಾಗ ಅವುಗಳೆಲ್ಲವೂ ಕೂಡ ಬಹುವಚನ ನಾಮಪದಗಳಾಗಿದ್ದಲ್ಲಿ ನಾವು ದೀಸ್ ಅಂತಕ್ಕಂಥ ಪ್ರೊನೌನ್ನ ಯೂಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದ್ನಲ್ಲ, ದೀಸ್ ಆರ್ ಫ್ಲವರ್ಸ್ ಅಂತ ಹೇಳ್ತೀವಿ. ಅಂದರೆ ಹೂವುಗಳ ಒಂದು ಸಮೂಹ ಇದ್ದಾಗ, ಅಂದರೆ ಹಲವಾರು ಹೂಗಳಿದ್ದಾಗ ಅದನ್ನು ದೀಸ್ ಆರ್ ಫ್ಲವರ್ಸ್ ಅಂತ ಹೇಳ್ತೀವಿ ಹೊರತು ಅಲ್ಲಿ ದಿಸ್ಸನ್ನು ಯೂಸ್ ಮಾಡೋ ಹೋಗಿಲ್ಲ. ಏಕೆಂದರೆ ಹೂವುಗಳು ಒಂದಾಗ ಅದು ಪ್ಲೂರಲ್ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ದೀಸ್ ಅಂತಕ್ಕಂಥ ಪ್ರೊನೌನ್ನ ಯೂಸ್ ಮಾಡಬೇಕು. ನೆಕ್ಸ್ಟು ದೇ ಅಂತಕ್ಕಂಥ ಪ್ರೊನೌನ್ ಇದೆ. ದೇ ದೋಸ್ ಆರ್ ಯೂಸ್ಡ್ ಫಾರ್ ಪ್ಲೂರಲ್ ಆಬ್ಜೆಕ್ಟ್ಸ್ ಆರ್ ಪರ್ಸನ್ಸ್ ಫಾರ್ ಫ್ರಮ್ ದ ಸ್ಪೀಕರ್ ಅಂತ. ದೇ ಮತ್ತು ದೋಸ್ ಇವೆರಡನ್ನೂ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೊ ವ್ಯಕ್ತಿಗಳು ಮತ್ತು ಕೆಲವೊಂದು ಪದಾರ್ಥಗಳಾಗಲಿ ಅಥವಾ ವಸ್ತುಗಳಾಗಲಿ ಸೊ ನಮ್ಮಿಂದ ದೂರ ಇದ್ದಾಗ ನಾವೇನು ಮಾಡ್ತೀವಿ, ಅಲ್ಲಿ ದೇ ಮತ್ತು ದೋಸ್ ಅಂತಕ್ಕಂಥ ಪ್ರೊನೌನ್ಸ್ನ ಯೂಸ್ ಮಾಡ್ತೀವಿ. ನಾವು ಈಗ ದೇ ಆರ್ ಬಕೆಟ್ಸ್ ಅಂತ ಹೇಳಿದೆ ಆವಾಗಲೇ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ. ಸೊ ದೋಸ್ ಆರ್ ಬರ್ಡ್ಸ್ ಅಂತ ಹೇಳಿದೆ. ಸೊ ಹಾಗೆ ಅಂದರೆ ದೂರ ಇರತಕ್ಕಂಥ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು ಅಥವಾ ಪಕ್ಷಿಗಳು ಆಗಿರ್ಬೋದು, ಇವೆಲ್ಲದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ದೋಸ್ ಅಂತಕ್ಕಂಥ ಮತ್ತು ದೇ ಅಂತಕ್ಕಂಥ ಈ ಒಂದು ಸರ್ವನಾಮವನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಿಯರ್ ಯಾವಾಗ ಯೂಸ್ ಮಾಡ್ತೀವಿ ಅಂತ, ಹಿಯರ್ ಈಸ್ ಯೂಸ್ಡ್ ಫಾರ್ ಆಬ್ಜೆಕ್ಟ್ ಆರ್ ಪರ್ಸನ್ಸ್ ಕ್ಲೋಸ್ ಟು ದ ಸ್ಪೀಕರ್. ನಮ್ಮ ಕಣ್ಮುಂದೆ ಇರಬೇಕದು, ನಮಗೆ ತುಂಬ ಹತ್ರ ಇರಬೇಕು, ಆವಾಗ ಹಿಯರನ್ನು ಅಂತಕ್ಕಂಥ ಒಂದು ಪ್ರೊನೌನ್ ಯೂಸ್ ಮಾಡ್ತೀವಿ. ಅದೇ ಥರ ದೇರ್ ಆವಾಗಲೇ ಹೇಳಿದ್ನಲ್ಲ, ದೇರ್ ಈಸ್ ಯೂಸ್ಡ್ ಫಾರ್ ಆಬ್ಜೆಕ್ಟ್ಸ್ ಆರ್ ಪರ್ಸನ್ಸ್ ದಟ್ ಆರ್ ಫಾರ್ ಫ್ರಮ್ ದ ಸ್ಪೀಕರ್. ಅಂದರೆ ಸ್ಪೀಕರಿಂದ ದೂರ ಇರೋದು, ಅಂದರೆ ನಮ್ಮಿಂದ ದೂರ ಇರತಕ್ಕಂಥ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅಂಥ ಟೈಮಲ್ಲಿ ದೇರ್ ಅಂತಕ್ಕಂಥ ಸರ್ವನಾಮವನ್ನು ನಾವು ಬಳಸ್ತೀವಿ ಅಂತ ಇಲ್ಲಿ. ಸೊ ಹಾಗೆಯೇ ಈಗ ಮುಂದೆ ಹೋಗೋಣ. ಈಗ ಸೊ ಆಕ್ಟಿವಿಟಿ 4ಅಲ್ಲಿ ನೋಡಿ, ಇದು ಕೂಡ ಭಾಳ ಈಸಿ ಇದೆ. ನಾವು ಇಷ್ಟೊತ್ತಿಗೆ ಡಿಸ್ಕಸ್ ಮಾಡಿದ್ವಿ ಪ್ರೊನೌನ್ಸ್ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಕ್ಟಿವಿಟಿ 4 ಇದು. ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ಪ್ರೊನೌನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇದೆ. ಸೊ ಪಿಕ್ಚರ್ ನೋಡ್ಕೊಂಡು ಏನು ಮಾಡಬೇಕು, ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಇಲ್ಲಿ. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಸರ್ವನಾಮಗಳನ್ನು ಯೂಸ್ ಮಾಡಿಕೊಂಡು ಒಂದು ವಾಕ್ಯವನ್ನು ರಚನೆ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಕಾರಿನ ಚಿತ್ರ ಇದೆ, ಬ್ರ್ಯಾಕೆಟಲ್ಲಿ ದಟ್ ಈಸ್ ಇದೆ. ಆ ದಟ್ ಈಸನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು, ಒಂದು ಸೆಂಟೆನ್ಸನ್ನು ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕು. ದಟ್ ಈಸ್ ಎ ಕಾರ್ ಅಂತೀವಿ ಈಗ. ಅದೇ ಥರ ಇಲ್ಲೊಂದು ಬೈಸ್ಕಲ್ ಇದೆ ಅಥವಾ ಸೈಕಲ್ ಇದೆ. ಸೊ ಹಿಯರ್ ಈಸ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಪ್ರೊನೌನು, ಹಿಯರ್ ಈಸ್ ಸೈಕಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಅದೇ ರೀತಿಯಾಗಿ ನೋಡಿ, ಮೂರನೆಯ ಚಿತ್ರಕ್ಕೆ ಬರೋಣ. ಈಗ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ ಇಲ್ಲಿ, ದೀಸ್ ಆರ್ ಗರ್ಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ದರ್ ಇಸ್ ಎ ಟ್ರೀ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ದೋಸ್ ಆರ್ ಹ್ಯಾಟ್ಸ್ ಅಂತ ಹೇಳ್ಬೋದು. ಅಲ್ಲಿ ಹಲವಾರು ಟೋಪಿಗಳಿದೆ, ಹಾಗಾಗಿ ನಮ್ಮಿಂದ ದೂರ ಇದ್ದಾಗ ಸೊ ನಾವು ಅದನ್ನು ದೋಸ್ ಆರ್ ಹ್ಯಾಟ್ಸ್ ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಕೊನೆಯದು ಹಿಯರ್ ಹಾರ್ ಲೀವ್ಸ್ ಅಂತ ಹೇಳ್ಬೋದು. ನೋಡಿ, ಹಿಯರ್ ಅಂತಕ್ಕಂಥದ್ದು ಪ್ರಣವನು, ಆ ಹಿಯರ್ ಹಾರ್ ಸೇರಿಸ್ಕೊಂಡು ಲೀವ್ಸ್ ಅಂತಕ್ಕಂಥ ಒಂದು ವರ್ಡನ್ನು ಅಲ್ಲಿ ಆ್ಯಡ್ ಮಾಡಬೇಕು ನಾವು, ಅಂದರೆ ಎಲೆಗಳು. ಸೊ ನೆಕ್ಸ್ಟು ಅದೇ ರೀತಿಯಲ್ಲಿ ನೋಡಿ, 6th ಒನ್ ಇಲ್ಲಿ ದಿಸ್ ಇಸ್ ಎ ಕಂಪ್ಯೂಟರ್, ಅಂದರೆ ನಮ್ಮ ಹತ್ರನೇ ಇದೆ, ನಮ್ಮ ಕಣ್ಮುಂದೆ ಇದೆ, ಹಾಗಾಗಿ ಅದನ್ನು ಭಾಳ ಸುಲಭವಾಗಿ ದಿಸ್ ಇಸ್ ಎ ಕಂಪ್ಯೂಟರ್ ಅಂತ ನಾವು ಹೇಳ್ಬೋದು ಇಲ್ಲಿ.
ನೆಕ್ಸ್ಟು ಈಗ ಪ್ರಿಪೋಷನ್ ಬಗ್ಗೆ ಒಂದು ಆ್ಯಕ್ಟಿವಿಟಿ ಇದ್ದಾರೆ. ಪ್ರಿಪೋಷನ್ ಅಂದರೆ ನಿಮಗೆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಹೇಳ್ತಾರೆ, ಉಪಸರ್ಗಾವಿ ಅಂತ ಹೇಳ್ತಾರೆ. ಸೊ ಈಗ ಸರ್ವನಾಮಗಳ ರೀತಿಯಲ್ಲೇ ಪ್ರಿಪೋಷನ್ ಅಂತಕ್ಕಂಥದ್ದು ಒಂದು ವರ್ಡ್ ಅದು. ಅವು ಪೂರ್ವ ಪ್ರತ್ಯಯಗಳು. ನಾಮಪದಗಳಲ್ಲಿ ಬಳಸ್ತಾರೆ ಅದನ್ನು, ಪ್ರಾಸಸ್ಸಲ್ಲಿ ಬಳಸ್ತಾರೆ ಅದನ್ನು, ನೌನ್ಸಲ್ಲೂ ಕೂಡ ಅದನ್ನು ಯೂಸ್ ಮಾಡ್ತಾರೆ. ನೋಡೋಣ ಈಗ ಯಾವ್ಯಾವ ರೀತಿಯಲ್ಲಿ ಪ್ರಿಪೋಷನ್ನು ಬಳಕೆ ಆಗುತ್ತೆ ಅಂತ ನಮಗೆ ಈ ಒಂದು ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ನಾವು ಆರಂಭ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು. ನೋಡಿ ಇಲ್ಲಿ ಹೇಳಿದರೆ ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ದ ಅಂಡರ್ಲೈನ್ ವರ್ಡ್ಸ್ ಅಂತ. ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ದ ಅಂಡರ್ಲೈನ್ ವರ್ಡ್ಸ್. ಇಲ್ಲಿ ಏನೂ ಮಾಡಬೇಕಾಗಿಲ್ಲ, ಪಿಕ್ಚರ್ ನೋಡಿಕೊಂಡು ಅಂಡರ್ಲೈನ್ ಮಾಡಿರ್ತಕ್ಕಂಥ ಕೆಲವೊಂದು ಪ್ರಿಪೋಷನ್ ನೋಡ್ಕೊಳ್ಳಿ ಅಂತ ನಮಗೆ ಒಂದು ಐಡಿಯಾ ಬಿಲ್ಡ್ ಆಗಲಿ ಯಾವ ಥರ ಬಳಸಬೇಕು ಅಂತ. ನೋಡಿ ಇಲ್ಲಿ ಸೊ ವಿ ವಿಲ್ ಸಿ 3 ಫ್ರೆಂಡ್ಸ್. ಇಲ್ಲಿ 3 ಜನ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಮಧ್ಯದವನಿಗೆ ಒಂದು ಸರ್ಕಲ್ ಹಾಕಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಒಂದು ಹುಡುಗಿಗೆ ಒಂದು ಡೌನ್ ಆರೋ ಮಾರ್ಕ್ನ ತೋರಿಸಿದ್ದಾರೆ. ಒಂದು ಸ್ಟೇಟ್ಮೆಂಟನ್ನು ಅದಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಇಲ್ಲಿ ದ ಗರ್ಲ್ ಸ್ಟ್ಯಾಂಡ್ಸ್ ಬಿಫೋರ್ ದ ಬಾಯ್ ಅಂತ. ದ ಗರ್ಲ್ ಸ್ಟ್ಯಾಂಡ್ಸ್ ಬಿಫೋರ್ ದ ಬಾಯ್ ಅಂತ ಹೇಳಿದ್ದಾರೆ. ಸೊ ಆ ಹುಡುಗಿ ದ ಗರ್ಲ್ ಸ್ಟ್ಯಾಂಡ್ಸ್ ಬಿಫೋರ್ ದ ಬಾಯ್, ಆ ಹುಡುಗನ ಹಿಂದೆ ನಿಂತ್ಕೊಂಡಿದ್ದಾಳೆ ಅಂತ. ಆ ಹುಡುಗಿ ಇಲ್ಲಿ ಆ ಹುಡುಗನ ಹಿಂದೆ ನಿಂತ್ಕೊಂಡಿದ್ದಾಳೆ. ಇಲ್ಲಿ ಬಿಫೋರ್ ಅಂತಿದೆಯಲ್ಲ ಅದು ಏನಾಗುತ್ತೆ, ಪ್ರಿಪೋಷನ್ ಆಗುತ್ತೆ. ಬಿಫೋರ್ ಆಗಿರ್ಬೋದು, ಆಫ್ಟರ್ ಆಗಿರ್ಬೋದು, ಇನ್ ಆಗಿರ್ಬೋದು, ಆನ್ ಆಗಿರ್ಬೋದು, ಅಕ್ರಾಸ್ ಆಗಿರ್ಬೋದು, ಬಿಸೈಡ್ಸ್ ಆಗಿರ್ಬೋದು, ಇಂಟು ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಿಪೋಷನ್ಗೆ ಎಕ್ಸಾಂಪಲ್ಸ್ ಇವೆ ಸಹ. ನಾವು ಆ್ಯಕ್ಟಿವಿಟಿನ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಸನ್ನಿವೇಶಗಳಲ್ಲಿ ಪ್ರಿಪೋಷನ್ಸು ಹೇಗೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಕಡೆ ಈಗ ಮೂವ್ ಮಾಡೋಣ. ಹಾಗೆಯೇ ಈಗ ನೋಡಿ ಇಲ್ಲೂ ಅಷ್ಟೇ ಸೆಕೆಂಡ್ ಒನ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ ಗರ್ಲ್ ಸ್ಟ್ಯಾಂಡ್ಸ್ ಬಿಟ್ವೀನ್ ದ ಬಾಕ್ಸಸ್ ಅಂತ. ಆ ಹುಡುಗಿ ಅವೆರಡು ಬಾಕ್ಸ್ಗಳ ನಡುವೆ ನಿಂತಿದ್ದಾಳೆ. ಇವನ್ ಬಿಟ್ವೀನ್ ಕೂಡ ಪ್ರಿಪೋಷನ್. ಅಮಾಂಗ್ ಅಂತ ಒಂದು ವರ್ಡ್ ಬರುತ್ತೆ, ಅಮಾಂಗು ಕೂಡ ಪ್ರಿಪೋಷನ್ ಆಗುತ್ತೆ. ಬಿಟ್ವೀನ್ ಅಂದರೆ ಇಬ್ಬರಾಗುತ್ತೆ, ಅಮಾಂಗ್ ಅಂದರೆ 3 ಜನಕ್ಕಿಂತ ಜಾಸ್ತಿ ಅಥವಾ 5 ಜನಕ್ಕಿಂತ ಜಾಸ್ತಿ ಅಂತಕ್ಕಂಥ ಅದು ಒಂದು ಮೀನಿಂಗ್ ಬರುತ್ತೆ, ಅದು ಅಮಾಂಗ್ ಅಂತಕ್ಕಂಥ ವರ್ಡು. ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ವಿ ವೆಂಟ್ ಫಿಶಿಂಗ್ ಆಫ್ಟರ್ ಸ್ಕೂಲ್ ಅಂತ. ಇಲ್ಲಿ ಆಫ್ಟರ್ ಅಂತಕ್ಕಂಥದ್ದು ಇಟ್ಸ್ ಅ ಪ್ರಿಪೋಷನ್. ಇದು ವಿ ವೆಂಟ್ ಫಿಶಿಂಗ್ ಆಫ್ಟರ್ ಸ್ಕೂಲ್ ಅಂತ. ಸ್ಕೂಲ್ ಮುಗಿಸ್ಕೊಂಡು ನಾವು ಫಿಶಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ, ಮೀನಿಡಿಯಕ್ಕೆ ಹೋಗ್ತೀವಿ ಅಂತ ಅದು ಮೀನಿಂಗ್ ಆಗುತ್ತೆ. ಈಗ ಈ ಪೂರ್ವ ಪ್ರತ್ಯಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚಟುವಟಿಕೆಗಳಿದೆ. ಆ ಎಲ್ಲ ಚಟುವಟಿಕೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈಗ ಆ್ಯಕ್ಟಿವಿಟಿ 1ಅಲ್ಲಿ ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ದ ಪೊಸಿಷನ್ ಆಫ್ ದ ಆ್ಯಪಲ್ ವಿತ್ ಸೂಟೇಬಲ್ ಪ್ರಿಪೋಷನ್. ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಒಂದಷ್ಟು ಆ್ಯಪಲ್ಸ್ ಚಿತ್ರಗಳಿದೆ. ಆ ಆ್ಯಪಲ್ ಅಂತಕ್ಕಂಥದ್ದು ಯಾವ್ಯಾವ ಪೊಸಿಷನ್ಸಲ್ಲಿದೆ, ಯಾವ್ಯಾವ ಸ್ಥಿತಿಲಿದೆ ಅಂತ ನಾವು ಹೇಳಬೇಕು. ಈಗ ಅದನ್ನು ಪ್ರಿಪೋಷನ್ ಯೂಸ್ ಮಾಡಿಕೊಂಡು ಬಿಫೋರ್, ಬಿಟ್ವೀನ್, ಆಫ್ಟರ್ ಅಂತಕ್ಕಂಥ 3 ಈ ಪೂರ್ವ ಪ್ರತ್ಯಯಗಳನ್ನು ಅವರೇ ಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡ್ಕೊಳ್ಬೇಕು. ದ ಪೊಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಿಪೋಷನ್ಸಲ್ಲಿ ಯಾವ ವಸ್ತುಗಳು ಅಥವಾ ಯಾವ ವ್ಯಕ್ತಿಗಳು ಯಾವ್ಯಾವ ಕಂಡೀಷನ್ಸ್ ಇರ್ತಾರೆ, ಯಾವ್ಯಾವ ಸ್ಥಿತಿಯಲ್ಲಿರ್ತಾರೆ ಅದನ್ನು ನೋಡಿಕೊಂಡು ನಾವು ಅಲ್ಲಿ ಆ ಪೂರ್ವ ಪ್ರತ್ಯಯಗಳನ್ನು ಹಾಕಬೇಕು. ಅದನ್ನೇ ಇಲ್ಲಿ ಪ್ರಿಪೋಷನ್ ಅಂತ ಕರೆಯೋದು. ಸೊ ಫಸ್ಟ್ ಒನ್ನಲ್ಲಿ ಆ್ಯಪಲ್ ಏನಾಗಿದೆ, ಅಲ್ಲಿ 2 ಬಾಕ್ಸ್ಗಳ ಮಧ್ಯೆ ಇದೆ ಅಂತ. ಸೊ ಬಿಟ್ವೀನ್. ಸೆಕೆಂಡ್ ಎಕ್ಸಾಂಪಲಲ್ಲಿ ಆಫ್ಟರ್, ಬಾಕ್ಸ್ ಮುಂದೆ ಇದೆ ಅಂತ. 3ನೇ ಎಕ್ಸಾಂಪಲಲ್ಲಿ ಆ ಬಾಕ್ಸಿನ ಹಿಂದೆ ಇದೆ ಆ್ಯಪಲ್ ಅಷ್ಟೇ. ಸೊ ಬಿಟ್ವೀನು, ಆಫ್ಟರು, ಬಿಫೋರ್ ಈ ರೀತಿಯಲ್ಲಿ ನಾವು ಪೂರ್ವ ಪ್ರತ್ಯಯಗಳನ್ನು ಆ್ಯಡ್ ಮಾಡಬೇಕಲ್ಲಿ. ನೆಕ್ಸ್ಟು ಆ್ಯಕ್ಟಿವಿಟಿ 2ಅಲ್ಲಿ ಸೊ ಅದೇ ಥರದ ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ನೋಡಿ ಇಲ್ಲಿ ನೋಡೋಣ. ಈಗ ಚೂಸ್ ದ ಕರೆಕ್ಟ್ ಪ್ರಿಪೋಷನ್ಸ್ ಅಂತ ಹೇಳಿದ್ದಾರೆ. ಈ ಸ್ಟುಡ್ ಬಿಟ್ವೀನ್ ಅಂತ ಇದೆ ಇಲ್ಲಿ. ಈ ಸ್ಟುಡ್ ಬಿಟ್ವೀನ್ ಇಸ್ ಫಾದರ್ ಆ್ಯಂಡ್ ಮದರ್. ಈ ಚಿತ್ರವನ್ನು ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಹುಡುಗ ತಂದೆ ಮತ್ತು ತಾಯಿಯ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ. ಈ ಸ್ಟುಡ್ ಬಿಟ್ವೀನ್. ಸೊ ಇಲ್ಲಿ ಹಿಸ್ ಫಾದರ್ ಆ್ಯಂಡ್ ಮದರ್. ಇಲ್ಲಿ ಬಿಫೋರು ತಪ್ಪ ಆನ್ಸರ್ ಆಗುತ್ತೆ, ಇಲ್ಲಿ ಬಿಟ್ವೀನ್ ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಸೊ ಮಂಡೇ ಕಮ್ಸ್ ಡ್ಯಾಶ್ ಸಂಡೇ ಅಂತ ಇದೆ. ಸೊ ಮಂಡೇ ಯಾವಾಗ ಬರುತ್ತೆ, ಸಂಡೇ ಆದಮೇಲೆ ಮಂಡೇ ಬರುವಂಥದ್ದು. ಮಂಡೇ ಕಮ್ಸ್ ಆಫ್ಟರ್ ಸಂಡೇ ಅಂತ. ಇಲ್ಲಿ ಆಫ್ಟರ್ ಅಂತಕ್ಕಂಥ ಇಲ್ಲಿ ಫಸ್ಟ್ ಪ್ರಿಪೋಷನ್ ಇದೆಯಲ್ಲ ಅದನ್ನು ನಾವು ಇಲ್ಲಿ ಈ ಬ್ಲ್ಯಾಂಕಿಗೆ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ದೀವಿ ಅಲ್ಲಿ. ಸೊ ವಿಲ್ ಗೋ ಫಾರ್ವರ್ಡ್. ಒಂದು 3ನೇ ಎಕ್ಸಾಂಪಲ್ ಕಡೆ ಮೂವ್ ಮಾಡೋಣ. ಈಗ ಶಿ ಏಟ್ ಡಿನ್ನರ್ ಬಿಫೋರ್ ಹೋಮ್ವರ್ಕ್ ಅಂತ. ಯಾವಾಗಲೂ ಊಟವನ್ನು ಸೊ ಯಾವಾಗ ಮಾಡಬೇಕು ಇಲ್ಲಿ, ಶಿ ಹೇಟ್ ಡಿನ್ನರ್ ಬಿಫೋರ್ ಹೋಮ್ವರ್ಕ್ ಮಾಡಲಿಕ್ಕಿಂತ ಮುಂಚೆ ಇಲ್ಲಿ ಸೊ ಡಿನ್ನರ್ ಕೆಲಸವನ್ನು ಅದು ಮುಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಅದು ಕೊಡುತ್ತೆ. ಈಗ ಸೊ ನೆಕ್ಸ್ಟು ಈಗ ಆ್ಯಕ್ಟಿವಿಟಿ 3 ಕಡೆ ಬರೋಣ. ಈಗ ಸೊ ನೆಕ್ಸ್ಟು ಈಗ ಮ್ಯಾಚ್ ದ ಫಾಲೋವಿಂಗ್ ಕಡೆ ಒಂಚೂರು ಮುಖ ಮಾಡೋಣ. ಈಗ ಇಲ್ಲೂ ಕೂಡ ಪ್ರಿಪೋಷನ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾಚ್ ದ ಫಾಲೋವಿಂಗ್ ಅಷ್ಟೇ ಇಲ್ಲಿ. ಅಂದರೆ ಪಾರ್ಟ್ ಎನಲ್ಲಿ ಒಂದಷ್ಟು ಸೆಂಟೆನ್ಸ್ ಇದೆ, ಅದನ್ನು ಪಾರ್ಟ್ ಬಿಗೆ ಮ್ಯಾಚ್ ಮಾಡಬೇಕು. ಅಂದರೆ ಪಾರ್ಟ್ ಎಗೆ ಯಾವೆಲ್ಲ ಒಂದು ಪಾರ್ಟ್ ಬಿಯ ಪ್ರಿಪೋಸಿಷನ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಇಲ್ಲಿ ಚೂಸ್ ಮಾಡಬೇಕಾಗಿದೆ. ಮೊದಲನೇದು ಈಗ ಐ ವಿಯರ್ ಮೈ ಬ್ಯಾಗ್ ಅಂತ ಇದೆ. ಸೊ ಯಾವಾಗ ಮಾಡ್ತೀವಿ ಅಂತ. ಸೊ ಬ್ಯಾಗನ್ನು ಯಾವಾಗ ವಿಯರ್ ಮಾಡ್ತೀವಿ ನಾವು ನೋಡಿ ಮಾರ್ಕ್ ಮಾಡ್ಬಿಡ್ತೀನಿ ನಾನು ಇಲ್ಲಿ. ಈಗ ಸೊ ಬಿಫೋರ್ ಐ ಗೋ ಟು ಸ್ಕೂಲ್ ಅಂತ. ಸ್ಕೂಲ್ಗೆ ಹೋಗ್ಲಿಕ್ಕಿಂತ ಮುಂಚೆ ನಾವು ಬ್ಯಾಗನ್ನು ವಿಯರ್ ಮಾಡ್ತೀವಿ. ಐ ಬ್ರಷ್ ಮೈ ಟೀತ್ ನಾವು ಯಾವಾಗ ಹಲ್ಲಿಸ್ತೀವಿ ನಾವು ಇಲ್ಲೇ. ಸೊ ಬಿಫೋರ್ ಐ ಗೋ ಟು ಬೆಡ್ ಮಲಗಲಿಕ್ಕಿಂತ ಮುಂಚೆ ನಾವು ಇಲ್ಲಿ ಸೊ ಐ ಬ್ರಷ್ ಮೈ ಟೀತ್ ಅನ್ಲಿಕ್ಕೆ ಇದು ಕರೆಕ್ಟ್ ಆಗುತ್ತೆ ಇದು. ನೆಕ್ಸ್ಟು ಥರ್ಸ್ಡೇ ಕಮ್ಸ್. ಥರ್ಸ್ಡೇ ಯಾವಾಗ ಬರುತ್ತೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಬಿಟ್ವೀನ್ ವೆನ್ಸ್ಡೇ ಆ್ಯಂಡ್ ಫ್ರೈಡೇ ಅಂತ. ವೆನ್ಸ್ಡೇ ಮತ್ತು ಫ್ರೈಡೆಯ ಮಧ್ಯದಲ್ಲಿ ಥರ್ಸ್ಡೇ ಬರುವಂಥದ್ದು ಅಂತ. ನೆಕ್ಸ್ಟು
ಜಿ ಲೆಟರ್ ಕಮ್ಸ್ ಅಂತ ಇದೆ. ಸ್ವಲ್ಪ ಇದನ್ನು ನಾನು ಮೇಲೆ ಕೆತ್ತೀನಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಜಿ ಲೆಟರ್ ಕಮ್ಸ್ ಯಾವಾಗ ಬರುತ್ತೆ ಜಿ ಅಂತಕ್ಕಂಥ ಲೆಟ್ರು ನೋಡಿ, ಭಾಳ ಈಸಿಯಾಗಿ ಕೊಟ್ಟಿದೆ. ಇಲ್ಲಿ ಪಿಕ್ಚರ್ ನೋಡಿಬಿಟ್ರೆ ಅರ್ಥ ಆಗಿಬಿಡುತ್ತೆ. ಜಿ ಲೆಟರ್ ಕಮ್ಸ್ ಆಫ್ಟರ್ ಎಫ್ ಲೆಟರ್ ಅಂತ. ಸೊ ಕೊನೆಯದಾಗಿ ಇಲ್ಲಿ ಸ್ವಲ್ಪ ಅದನ್ನು ಮೇಲಕ್ಕೆ ಇದು ಮಾಡೋಣ. ಈಗ ಐ ಈಟ್ ಸಪ್ಪರ್. ಸಪ್ಪರ್ ಅಂದರೆ ರಾತ್ರಿ ಊಟಕ್ಕೆ ಸಪ್ಪರ್ ಅಂದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಬಿಫೋರ್ ಐ ಗೋ ಟು ಸ್ಕೂಲ್ ಅಂತ ಆಗುತ್ತೆ. ಸೊ ನೆಕ್ಸ್ಟು ಸಾರಿ ಐ ಈಟ್ ಸಪ್ಪರ್ಗೆ ದಟ್ ಈಸ್ ನಂಬರ್ 5 ಬಂದ್ಬಿಟ್ಟು ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆಫ್ಟರ್ ವಾಚಿಂಗ್ ಟಿ ವಿ ಅಂತ, ಟಿ ವಿ ನೋಡಾದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಒಂದು ಅರ್ಥ ಬರುತ್ತೆ. ಅದು ದ ವೈಟ್ ಕಲರ್ ಇನ್ ಫ್ಲ್ಯಾಗ್ ಅಂತ. ಸೊ ಫ್ಲ್ಯಾಗಲ್ಲಿ ವೈಟ್ ಕಲರು ಎಲ್ಲಿ ಬರುತ್ತೆ ಅಂತ ನೋಡಿ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ದ ವೈಟ್ ಕಲರ್ ಇನ್ ಫ್ಲ್ಯಾಗ್ ಅಂದರೆ ನೋಡಿ ಕೊಟ್ಟಿದ್ದಾರೆ ಈಸ್ ಬಿಟ್ವೀನ್ ದ ಸಾಫ್ರನ್ ಆ್ಯಂಡ್ ಗ್ರೀನ್ ಕಲರ್ ಅಂತ. ಕೇಸರಿ ಮತ್ತು ಹಸಿರು ಬಣ್ಣದ ಮಧ್ಯದಲ್ಲಿ ಆ ಬಿಳಿಯ ಬಣ್ಣ ಬರುತ್ತೆ ಅಂತ. ಹಾಗಾಗಿ ನೋಡಿ ಇಲ್ಲಿ ಪ್ರಿಪೋಸಿಷನ್ಸ್ನ ನಾವು ಹೈಲೈಟ್ ಮಾಡ್ಬೋದು ಯಾವ್ಯಾವ್ದು ಬರುತ್ತೆ ಅಂತ. ಇಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಒನ್ನಲ್ಲಿ ಬಿಫೋರ್ ಇಸ್ ಅ ಪ್ರಿಪೋಸಿಷನ್, ಸೆಕೆಂಡ್ ಒನ್ ಆ್ಯಂಡ್ ಆಲ್ಸೋ ಬಿಫೋರ್ ಇಸ್ ಅ ಪ್ರಿಪೋಸಿಷನ್ ಇನ್ ದ ಸೆಕೆಂಡ್ ಪಾರ್ಟ್ ಬಿ ಅಲ್ಲಿ. ಆ್ಯಂಡ್ ಮೂರನೇದರಲ್ಲಿ ಬಿಟ್ವೀನ್ ಅಂತ ಇದೆ, 4 ಆಫ್ಟರು, 5ನೇದು ಆಫ್ಟರು ಆ್ಯಂಡ್ ದ ಲಾಸ್ಟ್ ಒನ್ ಬಿಟ್ವೀನ್. ಸೊ ಪ್ರತಿಯೊಂದು ಸ್ಟೇಟ್ಮೆಂಟಲ್ಲಿ ಈ ಬಿಟ್ವೀನು, ಆಫ್ಟರು, ಹಿಯರು ಇವೆಲ್ಲವನ್ನು ನಾವು ಇಲ್ಲಿ ನೋಡ್ಕೊಳ್ಬೋದು. ಸೊ ನೆಕ್ಸ್ಟು ರೀಡಿಂಗ್ ಕಾಂಪ್ರೆನ್ಷನ್ ಕಡೆ ಈಗ ನಾವು ಮುಂದೆ ಪಾಸ್ ಆಗೋಣ. ಇಲ್ಲಿ ಏನೆಲ್ಲ ಇದೆ ಅಂತ ಇಲ್ಲಿ ನೋಡಿ. ಟಾಪಿಕ್ನಲ್ಲಿ ಸೀಕ್ವೆನ್ಸಿಂಗ್ ಅಂತ ಇದೆ. ಸೀಕ್ವೆನ್ಸಿಂಗ್ ಅಂತ ನೋಡಿ, ಏನು ಸೀಕ್ವೆನ್ಸಿಂಗ್ ಅಂದರೆ ರೀಡಿಂಗ್ ಕಾಂಪ್ರೆನ್ಷನ್ ಅಂದರೆ ನಾವು ಎಷ್ಟರ ಮಟ್ಟಿಗೆ ಓದಿ ಆ ವಿಷಯಗಳನ್ನು ಅಥವಾ ಕಥೆಯನ್ನೇ ಗ್ರಹಿಸ್ಕೊಳ್ತೀವಿ ಅಂತ. ನೋಡಿ ಆ್ಯಕ್ಟಿವಿಟಿ 1ನಲ್ಲಿ ಅದನ್ನೇ ಹೇಳಿದರೆ, ರೀಡ್ ದ ಅಂಡರ್ಲೈನ್ ದ ನೇಮ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಸ್ಟೋರಿ ಗಿವನ್ ಬಿಲೋ ಅಂತ. ರೀಡ್ ದ ಅಂಡರ್ಲೈನ್ ದ ನೇಮ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಸ್ಟೋರಿ ಗಿವನ್ ಬಿಲೋ ಅಂತ. ದ ಟ್ರೂ ಫ್ರೆಂಡ್ಸ್ ಅಂತ ಇದೆ. ಮೊದಲು ಈಗ ಅದು ನೋಡೋಣ. ಈಗ ಕತೆ ಏನು ಅಂತ ಫಸ್ಟ್ ನೋಡೋಣ. ಈಗ ಮಿಕ್ಕಿದ ಮೇಲೆ ಕತೆ ನೋಡೋಣ. ಈಗ ದ ಟ್ರೂ ಫ್ರೆಂಡ್ಸ್ ಅಂದರೆ ಇಬ್ಬರು ಒಳ್ಳೆಯ ಸ್ನೇಹಿತರು ಅಂತ. ಸೊ ಒನ್ಸ್ ಅಪಾನ್ ಎ ಟೈಮ್ ದೇರ್ ವರ್ 2 ಫ್ರೆಂಡ್ಸ್, a squirrel and a puppy. The squirrel was a very sporty and always won games. The puppy used to feel bad and thought that it was of no use. One day it was raining heavily. ನೋಡಿ ಇಲ್ಲಿ ಓದ್ತಾ ಇದ್ದೀನಿ. The squirrel fell into the fall. His friend puppy took him on his back and rescued him. The squirrel reached the safe place and thanked puppy ಅಂತ ಹೇಳಿದರೆ. ಈಗ ಇದು ಕತೆ. ಇದು ಬೇಕಾದ್ರೆ ನಿಮಗೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ನಾನು. ಒನ್ಸ್ ಅಪಾನ್ ಎ ಟೈಮ್, ಒಂದರೊಂದು ಕಾಲದಲ್ಲಿ ಇಬ್ಬರು ಸ್ನೇಹಿತರು, ಒಳ್ಳೆಯ ಸ್ನೇಹಿತರು ಇದ್ದರು. ದೇರ್ ವರ್ 2 ಫ್ರೆಂಡ್ಸ್, ಆ ಸ್ಕ್ವೈರಲ್ ಆ್ಯಂಡ್ ಎ ಪಪ್ಪಿ. ಸ್ಕ್ವೈರಲ್ ಅಂದರೆ ಗೊತ್ತಲ್ಲ ನಿಮಗೆ, ಹಳಿಲು ಅಂತ. ಪಪ್ಪಿ ಅಂದರೆ ಇಸ್ ನಥಿಂಗ್ ಬಟ್ ಸೊ ಡಾಗ್ ಆಗುತ್ತದು. ದ ಸ್ಕ್ವೈರಲ್ ವಾಸ್ ವೆರಿ ಸ್ಪೋರ್ಟಿ ಆ್ಯಂಡ್ ಆಲ್ವೇಸ್ ಒನ್ ಗೇಮ್ಸ್. ಈಗ ಹಳಿಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಚಿಕ್ಕ ಪ್ರಾಣಿ ಅಂದರೆ ಏನು ತಪ್ಪಾಗಲಾರ್ದು. ಅದನ್ನು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆಲ್ಮೋಸ್ಟು ಎಲ್ಲ ಪಂದ್ಯಗಳಲ್ಲೂ ಅದೇ ಜಯಬೇರಿನ ಸಾಧಿಸ್ತಾ ಇರುತ್ತೆ. ದ ಪಪ್ಪಿ ಯೂಸ್ ಟು ಫೀಲ್ ಬ್ಯಾಡ್ ಆ್ಯಂಡ್ ಥಾಟ್ ದಟ್ ಇಟ್ ವಾಸ್ ಆಫ್ ನೋ ಯೂಸ್ ಅಂತ. ಅದು ಏನೇ ಆದರೂ ಕೂಡ ಅದು ಬಾಳಿಕೆಗೆ ಬರಲ್ಲ, ಅದು ನೋ ಯೂಸ್ ಅಂತಕ್ಕಂಥದ್ದು ಆ ಪಪ್ಪಿ ಅಂತಕ್ಕಂಥ ಒಂದು ಆ ಪ್ರಾಣಿ ಯೋಚನೆ ಮಾಡುತ್ತೆ ಅದು. ಸೊ ಒನ್ ಡೇ ಇಟ್ ವಾಸ್ ರೈನಿಂಗ್ ಹೆವಿಲಿ. ಒಂದಿನ ಏನಾಗುತ್ತೆ, ಹಿಂಗೆ ಇರಬೇಕಾದ್ರೆ ತುಂಬ ಮಳೆ ಬರ್ತಾ ಇರುತ್ತೆ, ಜೋರು ಮಳೆ. ದ ಸ್ಕ್ವೈರಲ್ ಫೆಲ್ ಇನ್ ಟು ದ ಪಾಲ್. ಹಳ್ಳಿಲಿ ಏನು ಮಾಡುತ್ತೆ, ಒಂದು ಹಳ್ಳಿಗೆ ಬಿದ್ದುಬಿಡ್ತದು. ಹಿಸ್ ಫ್ರೆಂಡ್ ಪಪ್ಪಿ ಟುಕ್ ಹಿಮ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಕ್ಯೂಡ್ ಹಿಮ್ ಅಂತ. ಇಮಿಡಿಯೇಟ್ ಪಪ್ಪಿ ಏನು ಮಾಡುತ್ತೆ, ಅದನ್ನು ನೋಡಿದ ತಕ್ಷಣ ಅದನ್ನು ಎತ್ಕೊಂಡು ತನ್ನ ಬೆನ್ನ ಮೇಲೆ ಹಾಕೊಳುತ್ತೆ ಅದು. ದ ಸ್ಕ್ವೈರಲ್ ರೀಚ್ಡ್ ದ ಸೇಫ್ ಪ್ಲೇಸ್ ಆ್ಯಂಡ್ ಥ್ಯಾಂಕ್ಡ್ ಪಪ್ಪಿ ಅಂತ. ಅವಾಗೇನಾಗುತ್ತೆ, ಹಳ್ಳಿಲು ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಅದು ಧನ್ಯವಾದವನ್ನು ಅರ್ಪಿಸಿ ಅದು ಎಲ್ಲಿಗೆ ಸುರಕ್ಷಿತವಾದಂಥ ಸ್ಥಳಕ್ಕೆ ಅದು ಹೋಗಿ ಅಲ್ಲಿ ತಲುಪುತ್ತೆ. ದಿಸ್ ಇಸ್ ದ ಸ್ಟೋರಿ. ಇದು ದ 2 ಫ್ರೆಂಡ್ಸ್. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವೇನು ಮಾಡಬೇಕು, ಪ್ರಿಪೋಸಿಷನ್ಸ್ನ ನೋಡಬೇಕು. ಇಲ್ಲಿ ನೋಡಿ ಆ್ಯಕ್ಟಿವಿಟಿ 2ನಲ್ಲಿ ರೀಡ್ ದ ಸ್ಟೋರಿ ಲುಕಿಂಗ್ ಎಟ್ ದ ಪಿಕ್ಚರ್ಸ್, ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ರೈಟ್ ದ ನೇಮ್ಸ್ ಇನ್ ದ ಗಿವನ್ ಸ್ಪೇಸ್ ಅಂತ. ರೀಡ್ ದ ಸ್ಟೋರಿ ಲುಕಿಂಗ್ ಎಟ್ ದ ಪಿಕ್ಚರ್ಸ್, ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ರೈಟ್ ದ ನೇಮ್ಸ್ ಇನ್ ದ ಗಿವನ್ ಸ್ಪೇಸ್ ಅಂತ ಇದೆ. ಸೊ ಎಲ್ಲೆಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಅಳಿಲ್ ಚಿತ್ರವನ್ನು ಅಲ್ಲಿಗೆ ಇಂಗ್ಲೀಷಲ್ಲಿ ಬರೀಬೇಕು, ಅಳಿಲ್ಗೆ ಏನಂತಾರೆ ಅಂತ. ಎಲ್ಲೆಲ್ಲಿ ಡಾಗ್ ಚಿತ್ರವನ್ನು ಕೊಟ್ಟಿದ್ದಾರೋ ಅಲ್ಲಿಗೆ ಈ ಕಥೆಯಲ್ಲಿ ಡಾಗ್ ನೇಮ್ ಏನು ಅಂತ ಬರ್ಕೊಳ್ಬೇಕಷ್ಟೇ. ಈಗ ನಾನು ಓದ್ಬಿಡ್ತೀನಿ ನೋಡಿ. ಇಲ್ಲಿ ಒನ್ಸ್ ದೇರ್ ಲಿವ್ 2 ಫ್ರೆಂಡ್ಸ್, ಆ ಸ್ಕ್ವೈರಲ್ ಆ್ಯಂಡ್ ಎ ಪಪ್ಪಿ. ದ ಸ್ಕ್ವೈರಲ್ was very sporty and always won the games. One day it was raining heavily. The squirrel fell into the pool. The puppy took him on his back and rescued his friend. Continue ಮಾಡ್ತೀನಿ ಈಗ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಈಗ ದ ಸ್ಕ್ವೈರಲ್ ರೀಚ್ಡ್ ಸೇಫ್ಲಿ. ದ ಸ್ಕ್ವೈರಲ್ ಥ್ಯಾಂಕ್ಡ್ ಪಪ್ಪಿ ಅಂತ ಇಲ್ಲಿ ಹೇಳಿರುವಂಥದ್ದು ಇಲ್ಲಿ. ಸೊ ನೆಕ್ಸ್ಟು ಆ್ಯಕ್ಟಿವಿಟಿ 3ಗೆ ಬರೋಣ. ಈಗ ಇದು ಭಾಳ ಈಸಿ ಇದೆ. ಸೊ ಹಿಯರ್ ವಿ ಗೋ. ಆ್ಯಕ್ಟಿವಿಟಿ ನಂಬರ್ 3ಯಲ್ಲಿ rearrange the sentences with the help of pictures, clues in sequence and number them ಅಂತ. ನೋಡಿ ಸೀಕ್ವೆನ್ಸ್ ಏನು ಅಂದರೆ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಅಂದರೆ ಫಸ್ಟ್ ಯಾವುದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಅದಾದ ನಂತರದಲ್ಲಿ ಯಾವುದು ಬರುತ್ತೆ, ಅದನ್ನು ನಾವೇನು ಮಾಡಬೇಕು, ಸೀಕ್ವೆನ್ಸ್ ವೈಸಲ್ಲಿ ಅದನ್ನು ನಾವು ಅರೇಂಜ್ ಮಾಡಬೇಕಾಗಿದೆ. ದಟ್ ಈಸ್ ಆರ್ ಡಿಟಿ. ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪಪ್ಪಿ ಮತ್ತು ಸ್ಕ್ವೈರಲ್ದು ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಆರ್ಡರ್ ವೈಸ್ ಕೊಟ್ಟಿಲ್ಲ, ನಾನು ಆಲ್ರೆಡಿ ಆರ್ಡರ್ ವೈಸ್ ನಾನು ಅಲ್ಲಿ ಬಾಕ್ಸಲ್ಲಿ ಟಿಕ್ ಹಾಕಿದ್ದೀನಿ. ಫಸ್ಟ್ ಓದ್ಬಿಡ್ತೀನಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು. ದ ಪಪ್ಪಿ ರೆಸ್ಕ್ಯೂಡ್ ಹಿಸ್ ಫ್ರೆಂಡ್ಸ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ 2 ಫ್ರೆಂಡ್ಸ್.
ದ ಸ್ಕ್ವೈರಲ್ ವಾಸ್ ವೆರಿ ಸ್ಪೋರ್ಟಿ ಆ್ಯಂಡ್ ಆಲ್ವೇಸ್ ವಾನ್ ಗೇಮ್ಸ್, ದ ಸ್ಕ್ವೈರಲ್ ಫೆಲ್ ಇನ್ ಟು ದ ಫಾಲ್, ಆ್ಯಂಡ್ ದ ಲಾಸ್ಟ್ ಒನ್ ದ ಸ್ಕ್ವೈರಲ್ ರೀಚ್ಡ್ ಸೇಫ್ ಪ್ಲೇಸ್ ಥ್ಯಾಂಕ್ ನಿಮ್ ಅಂತ. ಈಗ ಆಲ್ರೆಡಿ ನಿಮಗೆ ಕತೆ ಅರ್ಥ ಆಗಿದೆ ಅದು. ಸೊ ಬೇಸ್ಡ್ ಆನ್ ನಾವೇನು ಮಾಡಬೇಕು, ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಸೆಕೆಂಡ್ ಬರುತ್ತೆ ಅಂತ ಸೀಕ್ವೆನ್ಸಲ್ಲಿ ನಾವು ಅರೇಂಜ್ ಮಾಡಬೇಕಾಗುತ್ತೆ. ಫಸ್ಟ್ ಬರುವಂಥದ್ದು ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ ಟೂ ಫ್ರೆಂಡ್ಸ್ ಅಂತ ಇದೆ. ಸೆಕೆಂಡ್ ಒನ್ ಬಂದು ದ ಸ್ಕ್ವೈರಲ್ ವಾಸ್ ವೆರಿ ಸ್ಪೋರ್ಟಿ ಆ್ಯಂಡ್ ಆಲ್ವೇಸ್ ಒನ್ ಗೇಮ್ಸ್ ಅಂತ ಇದೆ. ಆ್ಯಂಡ್ ನಂಬರ್ 3 ದ ಸ್ಕ್ವೈರಲ್ ಫೆಲ್ ಇನ್ ಟು ದ ಪಾಲ್ ಅಂತ ಇದೆ. ಆ್ಯಂಡ್ ನಂಬರ್ 4 ದ ಪಪ್ಪಿ ರೆಸ್ಕ್ಯೂಡ್ ಇಸ್ ಫ್ರೆಂಡ್ ಅಂತ ಇದೆ. ಆ್ಯಂಡ್ ದ ಲಾಸ್ಟ್ ಒನ್ ದ ಸ್ಕ್ವೈರಲ್ ರೀಚ್ಡ್ ಸೇಫ್ ಪ್ಲೇಸ್ ಥ್ಯಾಂಕ್ ಟಿಮ್ ಅಂತ ಇದೆ. ಇದು ಸೀಕ್ವೆನ್ಸಲ್ಲಿ ನಾವು ಅರೇಂಜ್ ಮಾಡಬೇಕಾಗಿರೋದು. ಸೊ ನೆಕ್ಸ್ಟ್ ಹಾಗೆಯೇ ಮುಂದೆ ಹೋಗೋಣ ಈಗ. ಸೊ ಪೇಜ್ ನಂಬರ್ 17ಗೆ ಈಗ ಇದು ಅಷ್ಟೇ. ಈಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ, ಕ್ಯಾನ್ ಯು ರೀಡ್ ಮೀ ಅಂತ, ನೀವು ನನ್ನನ್ನು ಓದಲಿಕ್ಕಾಗುತ್ತಾ ಅಂತ ಕ್ವಶನ್ ಅದು. ಕ್ಯಾನ್ ಯು ರೀಡ್ ಮೀ ಅಂದರೆ ವರ್ಕ್ಶೀಟ್ 8ಅಲ್ಲಿ ಆ್ಯಕ್ಟಿವಿಟಿ 1 ನೋಡೋಣ ಈಗ. ರೀಡ್ ದ ಫಾಲೋಯಿಂಗ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಆರ್ ಗಿವನ್ ಬಿಲೋ ಅಂತ. ಅಲ್ಲಿ ಓದ್ಕೊಂಡು ನೋಡಿ, ಇದನ್ನು ಓದ್ಕೊಳ್ಬೇಕು. ಇಷ್ಟು ನಮ್ಮ ಬಾಕ್ಸಲ್ಲಿ ತೋರಿಸ್ತೀನಿ ನಾನು. ಇವೆಲ್ಲವನ್ನು ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದ್ರೆ ನಾವು ಆನ್ಸರ್ ಮಾಡಬೇಕು. ಫಸ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಓದ್ಬಿಡೋಣ ಮೊದಲೀಗ. ಟಾಮಿ ಈಸ್ ಅ ಫನಿ ಡಾಗ್, ಇಟ್ ರನ್ಸ್, ಜಂಪ್ಸ್ ಆ್ಯಂಡ್ ವ್ಯಾಕ್ಸ್ ಇಟ್ಸ್ ಟೇಲ್, it rolls on the ground and plays with a ball, it catches the ball with its front paws. When Tommy sees a biscuit, it stands up on its hind legs and walks towards the biscuit ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಾಕ್ಸ್ ಇಟ್ಸ್ ಟೇಲ್ಸ್ ಅಂದರೆ ಬಾಲವನ್ನು ಆ ಕಡೆ ಈ ಕಡೆ ಅಲ್ಲಾಡಿಸೋದು ಅಂತ ಅಷ್ಟೇ ಅದು. ಟಾಮಿ ಈಸ್ ಅ ಫನಿ ಡಾಗ್, ಅದೊಂದು ತುಂಬ ತಮಾಷೆ ಮಾಡ್ತಕ್ಕಂಥ ಒಂದು ಪ್ರಾಣಿ. ನಿಮಗೆಲ್ಲ ಗೊತ್ತಿದೆಯಲ್ಲ ಅದು ಹೇಗೆಲ್ಲ ತುಂಬ ಉಕ್ಕೋಗ್ಬಿಟ್ರೆ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡುತ್ತೆ ನೋಡುತ್ತೆ ಅಂತ. ಇಟ್ ರನ್ಸ್, ಜಂಪ್ಸ್ ಆ್ಯಂಡ್ ವ್ಯಾಕ್ಸ್ ಇಟ್ಸ್ ಟೇಲ್ಸ್ ಅಂತ, ಓಡುತ್ತೆ, ಬೇಕಾದ್ರೆ ಜಂಪ್ ಮಾಡುತ್ತೆ, ತನ್ನ ಬಾಲವನ್ನು ಆಹಾರ ನೋಡಿದಾಗ ಅಲ್ಲಾಡಿಸುತ್ತೆ ಅದು. ಇಟ್ ರೋಲ್ಸ್ ಆನ್ ದ ಗ್ರೌಂಡ್ ಆ್ಯಂಡ್ ಪ್ಲೇಸ್ ವಿತ್ ಎ ಬಾಲ್ ಅಂತ. ಸೊ ಬಾಲ್ ಜೊತೆಗೆ ಹೇಗೆ ವ್ಯಕ್ತಿಗಳು ಹುಡುಗರು ಆಟಾಡ್ತಾವೋ ಅದೇ ರೀತಿಯಲ್ಲಿ ಆ ಡಾಗ್ ಕೂಡ ಹಂಗೆ ಆಟಾಡುತ್ತೆ ಅಂತ ಅದು. ಇಟ್ ವಾಸ್ ಫನಿ ಡಾಗ್ ಅಲ್ವಾ, ಹಾಗಾಗಿ ಇದು. ಇಟ್ ಕ್ಯಾಚಸ್ ದ ಬಾಲ್ ವಿತ್ ಫ್ರಂಟ್ ಪಾಸ್, ಅಂದರೆ ಪಾಸ್ ಅಂದರೆ ಏನು ಅಂದರೆ ಅದರ ಮುಂಗಾಲು ಅಂತ. ಆ ಬಾಲನ್ನು ಮುಂಗಾಲು ಸಹಾಯದಿಂದ ಅದು ಹಿಡ್ಕೊಳ್ತಾ ಇತ್ತು. ವೆನ್ ಟಾಮಿ ಸೀಸ್ ಅ ಬಿಸ್ಕೆಟ್, ಸೊ ಆ ಟಾಮಿ ಅಂತಕ್ಕಂಥ ನಾಯಿ ಬಿಸ್ಕೆಟನ್ನು ನೋಡಿದಾಗ ಇಮಿಡಿಯೇಟು ನಿಂತ್ಕೊಳ್ತಾ ಇತ್ತು. ಆನ್ ಇಟ್ಸ್ ಹಿಂಡ್ ಲೆಗ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದ ಬಿಸ್ಕೆಟ್ ಅಂತ. ಸೊ ಆ ಬಿಸ್ಕೆಟ್ನ ಕಡೆಗೆ ಅದು ಓಡ್ತಾ ಇತ್ತು ಅದನ್ನು ತಿನ್ನಲಿಕ್ಕೆ ಅಂತಕ್ಕಂಥದ್ದು ಇಲ್ಲೊಂದು ಕೊಟ್ಟಿರ್ತಕ್ಕಂಥ ಒಂದು ಸ್ಮಾಲ್ ಸ್ಟೋರಿ ಇದು. ಈಗ ಈ ಕತೆಗೆ ಸಂಬಂಧಪಟ್ಟಾಗೆ ವಿ ವಿಲ್ ಸಿ ಫ್ಯೂ ಕ್ವಶನ್ಸಲ್ಲಿ ನಾವು ಆನ್ಸರ್ ಮಾಡಬೇಕು ಅದಕ್ಕೆ ಈಗ. ಸೊ ಈಗ ಕ್ವಶನ್ಸ್ ನೋಡೋಣ ಈಗ ಏನೇನು ಕೇಳಿದ್ರೆ ಅಂತ. ಇಲ್ಲಿ ದ ಫಸ್ಟ್ ಕ್ವಶನ್ ಈಸ್ ಹೂ ಇಸ್ ಟಾಮಿ ಅಂತ ಕೇಳಿದರೆ ಭಾಳ ಈಸಿಯಾಗಿ ಬರೀಬೋದು. ಕತೆ ನೀವು ಈಗಾಗಲೇ ಕೇಳ್ಕೊಂಡಿದ್ದೀರಾ. ಟಾಮಿ ಈಸ್ ಅ ಫನಿ ಡಾಗ್ ಅಂತ ಇದೆ. ಹೌ ಡಸ್ ಇಟ್ ಕ್ಯಾಚ್ ದ ಬಾಲ್ ಅಂತ, ಅದು ಹೇಗೆ ಬಾಲನ್ನು ಹಿಡ್ಕೊಳ್ಳುತ್ತೆ ಅಂತ. ಇಟ್ ಕ್ಯಾಚಸ್ ದ ಬಾಲ್ ವಿತ್ ಇಟ್ಸ್ ಫ್ರಂಟ್ ಪಾಸ್, ತನ್ನ ಮುಂಗಾಲಿನ ಸಹಾಯದಿಂದ ಆ ಬಾಲನ್ನು ಅದು ಹಿಡಿತಾ ಇತ್ತು ಅಂತ ಒಂದು ಮೀನಿಂಗ್ ಬರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 3 ಇಲ್ಲಿ ವಾಟ್ ಡಸ್ ಟಾಮಿ ಡು ವೆನ್ ಹಿ ಸೀಸ್ ಎ ಬಿಸ್ಕೆಟ್ ಅಂತ, ಅದೇನು ಮಾಡ್ತಾಯಿತ್ತು ಬಿಸ್ಕೆಟ್ ನೋಡಿದ ತಕ್ಷಣ ಅಂತ ಅದು. ಸೊ ವೆನ್ ಟಾಮಿ ಸಿ ಎ ಬಿಸ್ಕೆಟ್ ಇಟ್ ಸ್ಟ್ಯಾಂಡ್ ಅಪ್ ಆನ್ ಇಟ್ಸ್ ಹಿಂಡ್ ಲೆಗ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದ ಬಿಸ್ಕೆಟ್ ಅಂತ ಇದೆ ಅಲ್ಲಿ. ಸೊ ಇದಿಷ್ಟು ಒಂದು 3 ಕ್ವಶನ್ಸ್ ಕೇಳಿದರೆ. ಮೊದಲನೇದು ಬಂದು ಹೂ ಇಸ್ ಟಾಮಿ, ಅದಕ್ಕೆ ಟಾಮಿ ಇಸ್ ಅ ಫನಿ ಡಾಗು. ಸೆಕೆಂಡ್ ಒನ್ ಹೌ ಡಸ್ ಇಟ್ ಕ್ಯಾಚ್ ದ ಬಾಲ್ ಅಂತ ಇದೆ. ಇಟ್ ಕ್ಯಾಚಸ್ ದ ಬಾಲ್ ವಿತ್ ಇಟ್ಸ್ ಫ್ರಂಟ್ ಪಾಸ್ ಅಂತ ಇದೆ. ವಾಟ್ ಡಸ್ ಟಾಮಿ ಡು ವೆನ್ ಹಿ ಸೀಸ್ ಎ ಬಿಸ್ಕೆಟ್ ಅಂತ ಅನ್ಲಿಕ್ಕೆ ವೆನ್ ಟಾಮಿ ಸಿ ಎ ಬಿಸ್ಕೆಟ್ ಇಟ್ ಸ್ಟ್ಯಾಂಡ್ ಅಪ್ ಆನ್ ಇಟ್ಸ್ ಎಂಡ್ಸ್ ಲೆಗ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದ ಬಿಸ್ಕೆಟ್ ಅಂತ ಇಲ್ಲಿದೆ ಇಲ್ಲಿ. ಸೊ ನೆಕ್ಸ್ಟು ಆ್ಯಕ್ಟಿವಿಟಿ 2 ಕಡೆ ಬರೋಣ ಈಗ. ಇಲ್ಲೇನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಮ್ಯಾಚ್ ದ ಪಿಕ್ಚರ್ಸ್ ಇನ್ ಕಾಲಮ್ ಎ ವಿತ್ ಅ ಸೆಂಟೆನ್ಸ್ ಗಿವನ್ ಇನ್ ದ ಕಾಲಮ್ ಬಿ ಅಂತ. ಪಿಕ್ಚರ್ ನೋಡಿಕೊಂಡು ಅಲ್ಲಿ ಕಾಲಮ್ ಬೇಲ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ನ ನಾವು ಮ್ಯಾಚ್ ಮಾಡಬೇಕು ಆ ಪಿಕ್ಚರ್ಸ್ಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಪೂರಕವಾಗಿ ನೋಡಿ ಇಲ್ಲಿ. ಸೊ ಫಸ್ಟ್ ಒನ್ನು ಟಾಮಿ ಈಸ್ ಅ ಫನಿ ಡಾಗ್, ಅದನ್ನು ಹೇಳ್ಬೋದು ನಾವು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ಇಟ್ ರನ್ಸ್, ಜಂಪ್ಸ್ ಆ್ಯಂಡ್ ವ್ಯಾಕ್ಸ್ ಇಟ್ಸ್ ಟೇಲ್ಸ್ ಅಂತ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಓಡುತ್ತೆ, ಜಿಗಿಯುತ್ತೆ, ಅದನ್ನೇ ಹೇಳ್ಬೋದು ನಾವು. ಇಟ್ ಕ್ಯಾಚಸ್ ದ ಬಾಲ್ ವಿತ್ ಇಟ್ಸ್ ಫ್ರಂಟ್ ಪಾಸ್ ಅಂತ, ಅದನ್ನ ಮುಂಗಾಲ ಸಹಾಯದಿಂದ ಬಾಲನ್ನು ಕ್ಯಾಚ್ ಮಾಡ್ತಾ ಇದ್ದು. ಕೊನೆಯದು ಬಂದು ವೆನ್ ಟಾಮಿ ಸಿ ಎ ಬಿಸ್ಕೆಟ್ ಇಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಇಟ್ಸ್ ಹಿಂಡ್ಸ್ ಲೆಗ್ ಅಂತ. ಅದು ಬಿಸ್ಕೆಟ್ ನೋಡಿದಾಗ ಇಮಿಡಿಯೇಟು ನಿಂತ್ಕೊಂಡು ಸೊ ಆ ಬಿಸ್ಕೆಟ್ ಕಡೆಗೆ ಅದು ಹೋಗ್ತಾ ಇತ್ತು ಅಂತಕ್ಕಂಥದ್ದು. ಇಲ್ಲಿ ಆರ್ಡರ್ ವೈಸ್ ನಾವು ಅದನ್ನು ಕಾಲಮ್ ಬಿಯಲ್ಲಿ ಮ್ಯಾಚ್ ಮಾಡ್ಬೋದು ಪಾರ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಿಕ್ಚರ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ವಿಲ್ ಗೋ ಫಾರ್ವರ್ಡ್ ಈಗ ಆ್ಯಕ್ಟಿವಿಟಿ 3 ನೋಡೋಣ ಈಗ. ಇಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಎನಿ ಪೆಟ್ ಅಂತ. ನೀವು ಮನೆಯಲ್ಲಿ ಸಾಕ್ತಕ್ಕಂಥ ಕೆಲವೊಂದು ಸಾಕು ಪ್ರಾಣಿಗಳ ಬಗ್ಗೆ, ಯಾವುದೇ ಸಾಕು ಪ್ರಾಣಿ ಆಗಿರ್ಬೋದು, ಯಾವುದಾದ್ರು ಒಂದು ಸಾಕು ಪ್ರಾಣಿಯ ಬಗ್ಗೆ ನಿಮ್ಮದೇ ಆದಂಥ ಕೆಲವೊಂದು ಶಬ್ದಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಡಾಗ್ ಬಗ್ಗೆ ಬರ್ಕೊಂಡಿದ್ದೀನಿ. ನಾನು ಇಲ್ಲೇ ಮೈ ಪೆಟ್ ಡಾಗ್ ನೇಮ್ ಇಸ್ ಬ್ರೂನೋ, ಈ ಈಸ್ 2 year old, fluffy and black and brown in color. He gets delighted to see me when I come back from school. He protects our house from intruders, especially at night. He spends most of his time with me and my dad ಅಂತ. ಏಕೆಂದರೆ ಪ್ರತಿಯೊಬ್ಬರು ಕೂಡ ಕೆಲವೊಂದು ಸಾಕು ಪ್ರಾಣಿಗಳನ್ನು ಅವ್ರು ಸಾಕ್ತಾಗ ಅದು ಹೇಗೆ ಬಿಹೇವ್ ಮಾಡ್ತಾ ಇರುತ್ತೆ, ಅವ್ರ ಜೊತೆ ಹೇಗಿರುತ್ತೆ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವುಗಳನ್ನು ತಮ್ಮದೇ ಆದಂಥ ಶಬ್ದಗಳಲ್ಲಿ ಅವರು ವ್ಯಕ್ತಪಡಿಸ್ಬೋದು. ಅದೇ ಥರ
ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಒಂದು ಪೆಟ್ಟು ನಿಮ್ಮ ಮನೇಲಿ ಸಾಕ್ತಕ್ಕಂಥದ್ದು ಅವುಗಳ ಬಗ್ಗೆ ನೀವು ಫ್ಯೂ ಲೈನ್ಸಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟು ನೋಡಿ, ಅದು ಮೀನಿಂಗ್ ಬರ್ತೀನಿ ಇಲ್ಲಿ ಗೊತ್ತಾಗಲಿ ಅಂತ ಅಷ್ಟೇ. ಇಲ್ಲಿ ಇಂಟ್ರೊಡರ್ಸ್ ಅಂದರೆ ಒಳನುಗ್ಗುವವರು ಅಂತ, ಕಳ್ಳರು ಅಂತ ಅನ್ಕೊಳ್ಳಿ, ಇಸ್ ನಥಿಂಗ್ ಬಟ್ ಫ್ಲಫಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸೊ ನಾಯಿಯ ಒಂದು ಅದರ ಕೂದಲು ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂತ, ಒಂಥರ ತುಂಬ ಜನ ಐ ಥಿಂಕ್ ಅದರ ಜುಂಗು ಹೀಗಿದೆ ಅಂತ ಬಣ್ಣಿಸ್ತಾರೆ ಅದನ್ನು. ಅದೇ ಅಂದರೆ ಜುಂಗುಗಳಿಂದ ಕೂಡಿದ ತುಪ್ಪಳಿ ನಿಂತಿರ್ತಕ್ಕಂಥ ಅಂತ. ಸೊ ಒಂದೊಂದು ರೀತಿಯಲ್ಲಿ ಸ್ಟ್ರಕ್ಚರ್ ವಿನ್ಯಾಸ ಆಗಿರುತ್ತೆ ಆ ನಾಯಿಗಳಿಗೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಅಷ್ಟೇ ಅದು. ನೆಕ್ಸ್ಟು ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ನೋಡಿ ಇಲ್ಲಿ ವರ್ಕ್ ಶೀಟ್ 9ಅಲ್ಲಿ. ಸೊ ಟೆನ್ಸ್ ಅಂದರೆ ನಿಮಗೆ ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿ ಅದ್ರ ಬಗ್ಗೆ ಪರಿಚಯ ಆಗಿರುತ್ತೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ. ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಪಾಸ್ಟ್ ಟೆನ್ಸ್ ಅಂದರೆ ಏನು, ಫ್ಯೂಚರ್ ಟೆನ್ಸ್ ಅಂದರೆ ಏನು ಅಂತ. ಸೊ ಸಿಂಪಲ್ಲಾಗಿ ನಾವು ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಅಷ್ಟೇ ಇಲ್ಲಿ ವರ್ಕ್ ಶೀಟ್ 9ಅಲ್ಲಿ. ನೋಡಿ ಅವರೇ ಕೇಳಿದರೆ ಇಲ್ಲಿ, ಐಡೆಂಟಿಫೈ ದ ಸರ್ಕಲ್ ದ ಆ್ಯಕ್ಷನ್ ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂತ. ಆ್ಯಕ್ಷನ್ ವರ್ಡ್ಸ್ ಅಂದರೆ ಕ್ರಿಯಾಪದಗಳು ಅಥವಾ ಕ್ರಿಯೆಯನ್ನು ಉಳಿದಿರ್ತಕ್ಕಂಥ ಒಂದು ಶಬ್ದಗಳನ್ನು ಆಯ್ಕೆ ಮಾಡಿ ಅಂತ. ಈ ಬಾಕ್ಸಲ್ಲಿ ಏನು ಮಾಡಬೇಕು ನಾವು, ಅದಕ್ಕೆ ಇಲ್ಲಿ ಸರ್ಕಲ್ ಹಾಕಬೇಕು ಯಾವುದೆಲ್ಲ ಆ್ಯಕ್ಷನ್ ವರ್ಡ್ಸ್ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇಷ್ಟರಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಈಟ್ ಆ್ಯಕ್ಷನ್ ವರ್ಡ್ ಆಗುತ್ತೆ, ವಾಕ್ ಇಟ್ಸ್ ಆ್ಯಕ್ಷನ್ ವರ್ಡ್, ರೈಟ್ ಆ್ಯಕ್ಷನ್ ವರ್ಡ್, ಪ್ಲೇ ಆ್ಯಕ್ಷನ್ ವರ್ಡ್, ಜಂಪ್, ಸಿಚ್, ಲುಕ್, ಗೋ, ವರ್ಕ್, ಕುಕ್ ಇವೆಲ್ಲವೂ ಕೂಡ ಆ್ಯಕ್ಷನ್ ವರ್ಡ್. ಸೊ ನಾನು ಯಾವೆಲ್ಲ ವರ್ಡನ್ನ ಇಲ್ಲಿ ಸರ್ಕಲ್ ಮಾಡಿದೆ ಅಷ್ಟು ಪದಗಳನ್ನು ಇಲ್ಲಿ ಬರ್ಕೋಬೇಕು. ನೋಡಿ ಇಲ್ಲಿ ನೋಡಿ 10 ಅಂತ ಹೇಳಿದರೆ ಇಲ್ಲಿ ಈಟ್, ವಾಕ್, ರೈಟ್, ಪ್ಲೇ, ಜಂಪ್, ಸಿಟ್, ಲುಕ್, ಗೋ, ವರ್ಕ್ ಆ್ಯಂಡ್ ಕುಕ್ ಇವೆಲ್ಲವೂ ಕೂಡ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದಗಳು. ಹಾಗಾಗಿ ಇದನ್ನು ನಾವು ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳುವಂಥದ್ದು. ನೆಕ್ಸ್ಟು ಸೊ ಈಗೇನೆಲ್ಲ ಆ್ಯಕ್ಷನ್ಸ್ ವರ್ಡ್ಸನ್ನು ನಾವು ಬರ್ಕೊಂಡ್ವಿ, ಆ ಎಲ್ಲ ಕ್ರಿಯಾಪದಗಳು ಏನು ಮಾಡಬೇಕು, ನಾವು ಭೂತಕಾಲದ ಶಬ್ದವನ್ನು ಬರ್ಕೊಳ್ಬೇಕು. ಅವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಈಗ ಸಿಟ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಅವೆಲ್ಲವೂ ಕೂಡ ವರ್ತಮಾನ ಕಾಲದಲ್ಲಿ ನಾವು ಬಳಸ್ತಕ್ಕಂಥ ಒಂದು ಶಬ್ದಗಳು. ಅದಕ್ಕೆ ಭೂತಕಾಲದ ಶಬ್ದಗಳು ಯಾವ್ದು ಬರುತ್ತೆ ಅಂತ ಅದು ಆ್ಯಕ್ಟಿವಿಟಿ 2ಅಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು. ರೀಡ್ ಅಲೌಡ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ಸ್ ಅಂತ ಇದೆ. ಈಟ್ಗೆ ಯಾವುದು ಪಾಸ್ಟ್ ಟೆನ್ಸ್ ಬಂದು ಏಟ್ ಅಂತ, ಪ್ರೆಸೆಂಟ್ ಟೆನ್ಸ್ ಈಟ್ಗೆ, ಪಾಸ್ಟ್ ಟೆನ್ಸ್ ಏಟ್ ಆಗುತ್ತೆ. ಅದೇ ಥರ ಜೆಂಪ್ಗೆ ಜೆಂಪ್ಟ್, ಸಿಟ್ಗೆ ಸ್ಯಾಟ್ ಆಗುತ್ತೆ, ವಾಕ್ ವಾಕ್ಡ್, ರೈಟ್ ರೋಟ್, ಪ್ಲೇ ಪ್ಲೇಡ್, ಲುಕ್ ಲುಕ್ಡ್, ಗೋ ವೆಂಚ್, ವರ್ಕ್ ವರ್ಕ್ಡ್, ಕುಕ್ ಕುಕ್ಡ್. ಇದು ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಇದು ಪ್ರೆಸೆಂಟ್ ಟೆನ್ಸ್ಗೆಲ್ಲವೂ ಕೂಡ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಆ್ಯಕ್ಟಿವಿಟಿ 3ಯಲ್ಲೂ ಕೂಡ ಅದೇ ಥರ ಇದೆ. ಇಲ್ಲಿ ರೀಡ್ ಈಚ್ ವರ್ಬ್ ಅಲೌಡ್, ಐಡೆಂಟಿಫೈ ದ ಟೆನ್ಸ್ ಫಾರ್ಮ್ ಆಫ್ ಗಿವನ್ ವರ್ಬ್ ಆ್ಯಂಡ್ ರೈಟ್ ದೆಮ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ ಅಂತ ಹೇಳಿದರೆ ಇಲ್ಲಿ. ಸೊ ರೀಡ್ ಈಚ್ ವರ್ಬ್ ಅಲೌಡ್, ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರಿಯಾಪದಗಳನ್ನು ಜೋರಾಗಿ ಓದ್ಕೊಳ್ಳಿ. ಐಡೆಂಟಿಫೈ ದ ಟೆನ್ಸ್ ಫಾರ್ಮ್ ಆಫ್ ಗಿವನ್ ವರ್ಬ್ ಆ್ಯಂಡ್ ರೈಟ್ ದೆಮ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ ಅಂತ ಹೇಳಿದ್ದಾರೆ. ಓದ್ಕೊಂಡಾದ್ಮೇಲೆ ಏನು ಮಾಡಬೇಕು ನಾವು, ಸೊ ಟೆನ್ಸ್ ಫಾರ್ಮನ್ನು ಐಡೆಂಟಿಫೈ ಮಾಡಬೇಕು ಕೊಟ್ಟಿರ್ತಕ್ಕಂಥ ವೃತ್ತಗಳಲ್ಲಿ. ನೋಡಿ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಅದನ್ನು ಯಾವ್ಯಾವ ಟೆನ್ಸ್ ಫಾರ್ಮ್ ಬರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ. ಸೊ ಹಿಯರ್ ವಿ ಗೋ. ನೋಡಿ ಇಲ್ಲಿ ಜಂಪ್, ಸಿಂಗ್, ರೈಟ್, ಗೋ, ಕುಕ್, ಲುಕ್ ಅಂತ ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸು. ಇಲ್ಲಿ ಪಾಸ್ಟ್ ಟೆನ್ಸ್ ಏನು, ಜಂಪ್ಗೆ ಜಂಪ್ಡ್, ಸಿಂಗ್ ಸ್ಯಾಂಗ್, ರೈಟ್ ರೋಟ್, ಗೋ ವೆಂಚ್, ಕುಕ್ ಕುಕ್ಡ್, ಲುಕ್ ಲುಕ್ಡ್, ಕಾಲ್ ಕಾಲ್ಡ್, ಬ್ರೇಕ್ ಬ್ರೋಕ್, ಸಿಟ್ ಸ್ಯಾಟ್, ಲಿವ್ ಲಿವ್ಡ್, ಚಾರ್ಜ್ ಚಾರ್ಡ್ ಇವೆಲ್ಲವೂ ಕೂಡ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಟೇಬಲ್ ಬಗ್ಗೆ ಚರ್ಚೆ ಮಾಡಿಬಿಟ್ರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫಾರ್ಮ್ಸನ್ನು ನಾವು ಈಸಿಯಾಗಿ ಬೇರೆ ಎಕ್ಸಾಂಪಲ್ಸಲ್ಲಿ ನಾವು ಭಾಳ ಬೇಗ ಅದನ್ನು ಗೆಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟು ಆ್ಯಕ್ಟಿವಿಟಿ 4ಅಲ್ಲಿ ಸೇಮ್ ಅದಕ್ಕೆ ಸಂಬಂಧಪಟ್ಟಿದ್ದೆ. ಇಲ್ಲಿ ಅಲ್ಲಿ ಅವರೇ ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಯಾವ ಟೆನ್ಸಲ್ಲಿದೆ ಅಂತ ನಾವು ಹೇಳಬೇಕು. ದಟ್ ಈಸ್ ಅವರ್ ಡ್ಯೂಟಿ ಇಲ್ಲಿ. ಸೊ ರೈಟ್ ಡೌನ್ ದ ಟೆನ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್ ಯೂಸ್ಡ್ ಇನ್ ಈಚ್ ಆಫ್ ದೀಸ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ಒನ್ ಅವರೇ ಹೇಳಿದ್ದಾರೆ, ರಾಜು ರೋಟ್ ಅ ಲೆಟರ್ ಅಂತ. ರಾಜು ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದಾನೆ ಅಂದರೆ ಇಟ್ಸ್ ಬಿಲಾಂಗ್ಸ್ ಟು ಪಾಸ್ಟ್ ಟೆನ್ಸ್, ಅದು ಭೂತಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಸೆಂಟೆನ್ಸ್ ಅದು. ದ ಲಿವ್ ಇನ್ ಎ ಬಿಗ್ ಹೌಸ್ ಅಂತ, ಅದು ಪ್ರೆಸೆಂಟ್ ಟೆನ್ಸ್, ಅದು ಒಂದು ದೊಡ್ಡ ಮನೆಯಲ್ಲಿ ವಾಸವಾಗಿರೋದು. ಐ ವಾಕ್ ಟು ಸ್ಕೂಲ್ ಅಂತ ಇದೆ, ಪಾಸ್ಟ್ ಟೆನ್ಸ್, ಅದು ಆಲ್ರೆಡಿ ನನ್ನ ಶಾಲೆಗೆ ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಸೊ ವಿ ಈಟ್ ಡಿನ್ನರ್ ಟುಗೆದರ್ ಅಂತ, ಪ್ರೆಸೆಂಟ್ ಟೆನ್ಸ್, ಅದು ಒಟ್ಟಿಗೆ ನಾವು ಊಟವನ್ನು ಮಾಡ್ತೀವಿ ಅಂತ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಮಾಮ ಕುಕ್ಡ್ ಫುಡ್ ಅಂತ ಇದೆ, ಅದು ಪಾಸ್ಟ್ ಟೆನ್ಸು, ಆಲ್ರೆಡಿ ಅಡುಗೆ ಮಾಡಾಗಿದೆ ಅಂತ ಮೀನಿಂಗ್ ಬರುತ್ತೆ. ರಾಣಿ ಸಿಂಗ್ಸ್ ಎ ಸಾಂಗ್ ಅಂತ ಇದೆ, ಇಟ್ಸ್ ಅ ಪ್ರೆಸೆಂಟ್ ಟೆನ್ಸ್ ಅದು. ದ ಕ್ಯಾಟ್ ವೆಂಟ್ ಅಪ್ ದ ಹಿಲ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಅದು. ದೇ ಪ್ಲಾಂಟೆಡ್ ಲಾಟ್ಸ್ ಆಫ್ ಟ್ರೀಸ್ ಅಂತ ಇದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಪಾಸ್ಟ್ ಟೆನ್ಸ್ ಫಾರ್ಮ್ ಅದು. ಈ ರೀತಿಯಾಗಿ ನಾವು ಭಾಳ ಈಸಿಯಾಗಿ, ಅಂದರೆ ಎವ್ರಿ ಟೈಮ್ ಕೂಡ ಈ ಟೆನ್ಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಪಾಸ್ಟ್ ಟೆನ್ಸ್ ಯಾವುದು ಅಂತಕ್ಕಂಥ ಶಬ್ದಗಳ ಬಗ್ಗೆ ನಮಗೆ ಗೊತ್ತಿದ್ರೆ ಏನಾಗುತ್ತೆ, ಅದನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ನಾವು ಭಾಳ ಈಸಿಯಾಗಿ ಅವುಗಳ ಕಾಲವನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟು ಆ್ಯಕ್ಟಿವಿಟಿ 5ಅಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಒಂದಷ್ಟು ಚಟುವಟಿಕೆ ಇದೆ. ಚೇಂಜ್ ದ ಟೆನ್ಸ್ ಫಾರ್ಮ್ ಆಫ್ ಅಂಡರ್ಲೈನ್ಡ್ ವರ್ಬ್ಸ್ ಆ್ಯಂಡ್ ರಿರೈಟ್ ದ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ
ಈಗ ಫಾರ್ ಎಕ್ಸಾಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೊಡಿದ್ರೆ ಅದನ್ನು ಪ್ರೆಸೆಂಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಕೊಡಿದ್ರೆ ಅದನ್ನು ಪಾಸ್ಟ್ ಟೆನ್ಸ್ಗೆ ನಾವು ಏನು ಮಾಡಬೇಕು, ಇಲ್ಲಿ ಚೇಂಜ್ ಮಾಡಬೇಕಾಗಿದೆ. ಆ ರೀತಿಯ ಒಂದು ಚಟುವಟಿಕೆ ಇದು. ಮೊದಲನೇ ಸ್ಟೇಟ್ಮೆಂಟ್ ಬಂದು ಐ ರೈಟ್ ಎ ಸ್ಟೋರಿ ಫಾರ್ ಅವರ್ ಸ್ಕೂಲ್ ಮ್ಯಾಗ್ಝೈನ್ ಅಂತ ಇದೆ. ಐ ರೈಟ್ ಅ ಸ್ಟೋರಿ ಫಾರ್ ಅವರ್ ಸ್ಕೂಲ್ ಮ್ಯಾಗ್ಝೈನ್ ಅಂತ ಹೇಳಿದ್ದಾರೆ. ಇದನ್ನು ಏನು ಮಾಡಬೇಕು, ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ರೈಟ್ ಇರೋದು ರೋಟ್ ಆಗುತ್ತೆ ಅಷ್ಟೇ. ಇಲ್ಲಿ ಐ ರೋಟ್ ಅ ಸ್ಟೋರಿ ಫಾರ್ ಅವರ್ ಸ್ಕೂಲ್ ಮ್ಯಾಗ್ಝೈನ್ ಅಂತ ಅದನ್ನು ಚೇಂಜ್ ಮಾಡಬೇಕು. ರೈಟ್ಗೆ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ಅಂದರೆ ರೋಟು. ಅದೇ ಥರ ಸೆಕೆಂಡ್ ಸೆಂಟೆನ್ಸಲ್ಲಿ ಮೈ ಬ್ರದರ್ ಹ್ಯಾಂಡ್ ಐ ವರ್ಕ್ಡ್ ಇನ್ ದ ಗಾರ್ಡನ್ ಅಂತ ಇದೆ. ಇದು ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸ್ಗೆ ನಾವು ಚೇಂಜ್ ಮಾಡಬೇಕು. ಮೈ ಬ್ರದರ್ ಆ್ಯಂಡ್ ಐ ವರ್ಕ್ ಇನ್ ದ ಗಾರ್ಡನ್, ವರ್ಕ್ಡ್ ಆಗಿ ಅದೇನಾಗುತ್ತೆ, ಅದು ವರ್ಕ್ ಆಗಿ ಚೇಂಜ್ ಆಗುತ್ತೆ ಅಷ್ಟೇ, ಅದು ಪ್ರೆಸೆಂಟ್ ಟೆನ್ಸಿಗೆ ಬಂದಾಗ. ನೆಕ್ಸ್ಟು ಮೂರನೇ ಸೆಂಟೆನ್ಸ್ ನೋಡೋಣ. ದೆ ನೆವರ್ ವೇಸ್ಟೆಡ್ ಟೈಮ್ ಅಂತ ಇದೆ. ಅದು ಬಂದುಬಿಟ್ಟು ಪಾಸ್ಟ್ ಟೆನ್ಸು, ನಾವು ಅದನ್ನು ಪ್ರೆಸೆಂಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ದೆ ನೆವರ್ ವೇಸ್ಟೆಡ್ ಟೈಮ್ ಅಂತ ಇದೆ. ದೆ ನೆವರ್ ವೇಸ್ಟ್ ಟೈಮ್ ಅಂದರೆ ಅದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ರಾಮು ವಿನ್ ದ ಮ್ಯಾಚ್ ಅಂತ ಇದೆ. ರಾಮು ಒಂದು ಮ್ಯಾಚು, ಅದು ರೈಟ್ ಆನ್ಸರ್ ಆಗುತ್ತೆ ಅಷ್ಟೇ ಅದು. ಸೊ ಇದಿಷ್ಟು ಈಗಿನ ವಿಡಿಯೋದಲ್ಲಿ ಸುಮಾರು ಒಂದು 12 ಪೇಜಸ್ ಬಗ್ಗೆ ನಾವು 6ನೇ ತರಗತಿಯ ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮೊದಲನೇ ವಿಡಿಯೋನ ನೀವು ತುಂಬ ಜನ ನೋಡಿದ್ರೆ, ಆ್ಯಂಡ್ ಅದೇ ರೀತಿಯಲ್ಲಿ ಈ ವಿಡಿಯೋ ಸೆಷನ್ ಕೂಡ ನೋಡಿ ಎಲ್ಲರಿಗೂ ಸಾಧ್ಯವಾದಷ್ಟು ಟೀಚರ್ಸ್ಗೆ, ಮಕ್ಕಳಿಗೆ ತಲುಪುವ ಹಾಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಎಲ್ಲ ವೀಡಿಯೋಸನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.